ನಮಸ್ಕಾರ ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ವೀಕ್ಲಿ ಕರೆಂಟ್ ಅಫೇರ್ ಮಾರ್ಚ್ ಸೆಕೆಂಡ್ ವೀಕ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಇದೆ. ಡೀಟೇಲ್ ಡಿಸ್ಕಸ್ ಮಾಡೋಣ. ಎಲ್ಲ ಎಕ್ಸಾಮ್ಸ್ಗೆ ಬರ್ತಕ್ಕಂಥದ್ದು ಬ್ಲ್ಯಾಕ್ ರೈನ್ ಆಗಿರ್ಬೋದು, ಬಯೋಫಾರ್ಮಾ ಶಕ್ತಿ ಸ್ಕೀಮ್ ಆಗಿರ್ಬೋದು, ಮಲೇರಿಯಾ ಕಾನ್ಫರೆನ್ಸ್ ಆಗಿರ್ಬೋದು, ಸಿಪ್ರಿ ಡೇಟಾ ಕೂಡ ಬಂದಿದೆ. ಆರ್ಮ್ಸ್ಗೆ ಸಂಬಂಧಪಟ್ಟಂತೆ, ಶಸ್ತ್ರಾಸ್ತ್ರಗಳ ಒಂದು ಆಮದು ರಫ್ತಿಗೆ ಸಂಬಂಧಪಟ್ಟಂತೆ, ಕ್ಷಮ್ ಐಲ್ಯಾಂಡ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ನೋಡಿ, ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ಸಪರೇಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ಮಾಡಿದ್ದೀವಿ. ಈ ವರ್ಷದ ಸಪರೇಟ್ ಮಾಡಿದ್ದೀವಿ. ಸೊ ಅಲ್ಲಿ ನೋಡ್ಕೋಬಹುದು. ಮಂತ್ಲಿ ಇದು ಸಪರೇಟ್ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿ ತಾವು ಫಾಲೋ ಮಾಡ್ಕೋಬಹುದು ಸ್ನೇಹಿತರೆ. ಅಂಡ್ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ. ಹಂಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ಹಾಗಾದ್ರೆ ನಾನು ಡೈರೆಕ್ಟ್ ಕ್ವಶನ್ಸ್ ಬರ್ತೀನಿ. 2026 ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ ಎಲ್ಲಿ ನಡೆಯಿತು? ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾಕೆಂದ್ರೆ ಈಗ ಆ ಸಮ್ಮೇಳನ ಕೂಡ ಮುಗಿದು ಕನ್ಕ್ಲೂಡ್ ಆಯಿತು. ಎಲ್ಲಿ? ಭಾರತದಲ್ಲಿ. ಎಲ್ಲಿ ಸರ್? ದೆಹಲಿ. ಓಕೆ, ಕೇಳ್ತೇನೆ. ಮಲೇರಿಯಾ ಸಮ್ಮೇಳನ ನಡೀತು ಅಂದ್ರೆ ಇದನ್ನೇ ಕೇಳಬೇಕು, ಕರೆಂಟ್ ಅಫೇರ್ ಅಂತೇನಿಲ್ಲ. ಮಲೇರಿಯಾ ಬಗ್ಗೆ ಕೇಳ್ಬೋದು. ವಾಟ್ ಇಸ್ ದ ಟಾರ್ಗೆಟ್? ಯಾವಾಗ? ನೋಡಿ, ಇದನ್ನ ಮಲೇರಿಯಾನ ಭಾರತ ಎಷ್ಟು ಒಳಗೆ ನಾವು ತೊಡಗಾಕ್ಬೇಕು, ಯಾವ ಇಸ್ವಿ ಒಳಗೆ ಅಂತ ಕೇಳ್ಬೋದು. ಓಕೆ, ಆದ್ರೆ ಇಂಟ್ರೀಮ್ ಒಂದು ಟಾರ್ಗೆಟ್ ಏನು ಅಂತ ಕೇಳ್ಬೋದು. ಫೈನಲ್ ಟಾರ್ಗೆಟ್, ಇಂಟ್ರೀಮ್ ಟಾರ್ಗೆಟ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಪ್ರಕಾರ ಏನು ಅಂತ ಕೇಳ್ಬೋದು. ಅರ್ಥ ಆಗ್ತಿದಿಲ್ಲ? ಮತ್ತೆ ಇದು ಮಲೇರಿಯಾ ಯಾವ್ದ್ರಿಂದ ಬರುತ್ತೆ, ಈ ತರ ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಅಂತಾರಾಷ್ಟ್ರೀಯ ಮಲೇರಿಯಾ ಸಮ್ಮೇಳನ ನವದೆಹಲಿಯಲ್ಲಿ ಮುಕ್ತಾಯಗೊಂಡಿದೆ. ಅಂಡ್ ಇದು ಮಲೇರಿಯಾ ಅಂತ ನಿಮ್ಗೆ ಗೊತ್ತಿದೆ, ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಹರಡುವ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾಯಿಲೆ. ಅಂಡ್ ಇದು ಪ್ಲಾಸ್ಮೋಡಿಯಂ ಪ್ರಭೇದದಿಂದ ಉಂಟಾಗುತ್ತೆ. ಅಂದ್ರೆ ಮುಖ್ಯವಾಗಿ ಪಿ ಫೆಲ್ಸಿಫ್ಯಾರಮ್, ಪಿ ವೈವಾಕ್ಸ್ ಅಂಡ್ ಪಿ ಓವಲ್, ಪಿ ಮಲೇರಿಯಾ ಮತ್ತು ಪಿ ನೋಲೆಲ್ಸಿ ಅನ್ನೋ ಒಂದು ಪ್ರಭೇದಗಳಿಂದ ಬರ್ತಕ್ಕಂಥದ್ದು. ಭಾರತದಲ್ಲಿ ಶೂನ್ಯ ಪ್ರಕರಣಗಳಾಗಿರ್ಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡು 2030 ವೇಳೆಗೆ ಮಲೇರಿಯಾವನ್ನ 0 ಮಾಡಬೇಕು ಅಂತ. ಮತ್ತೆ ನಮ್ಮ ಇಂಟ್ರೀಮ್ ಟಾರ್ಗೆಟ್ ಇದೆ, ಮಧ್ಯಂತರ ಗುರಿ ಕೂಡ ಇದೆ. 2027 ಇದು ಅಟ್ಲೀಸ್ಟ್ ಹರಡನ್ನು ತಡಿಬೇಕು ಅಂತ. ಓಕೆ, ಹರಡೋದನ್ನ ತಡಿಬೇಕು ಇದ್ರೆ ಫೈನ್, ಅದು ಒಬ್ರು ಬೇರೆ ಇನ್ನು ಹರಡೋದನ್ನು ತಡಿಬೇಕು ಅಂತಕ್ಕಂಥದ್ದು 2027 ಮತ್ತೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ 2015-23 ನೋಡಿದ್ರೆ 80% ಮಲೇರಿಯಾ ಕಮ್ಮಿ ಆಗಿದೆ ಅಂತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಒಂದು ಕಂಡೀಷನ್, ಅದರ ಒಂದು ಸ್ಟೇಟಸ್ ಪ್ರಕಾರ ನೋಡೋದಾದ್ರೆ 2026 ಮಲೇರಿಯಾಕ್ಕಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೈ ಬರ್ಡನ್ ಟು ಹೈ ಇಂಪ್ಯಾಕ್ಟ್ ಗುಂಪಿನಿಂದ ಭಾರತವನ್ನು ನಿರ್ಗಮಿಸಿದೆ. ಅಂದ್ರೆ ಇದರಲ್ಲಿತ್ತು ಮೊದಲು ಭಾರತ, ಈಗ ಕಮ್ಮಿ ಆಗಿದೆ ಅಂತಕ್ಕಂಥದ್ದು. ಆಗೊಂದು ಕ್ಯಾಟಗರಿಯಿಂದ ಭಾರತವನ್ನು ತೆಗೆದುಹಾಕಿದೆ ಅಂತ. ಇನ್ನು ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ ಡೆಲ್ಲಿ ನಡೀತು. ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಇವೆರಡರ ಒಂದು ಜಂಟಿಯಾಗಿ ಆರ್ಗನೈಸ್ ಮಾಡಿದ್ರು. ಥೀಮ್ ಏನು ಕೇಳಬಹುದು, ಅದು ವಿಷಯ ಏನು ಅಂತ ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ ಕೊಟ್ಟಿದ್ದೀನಿ ಸ್ನೇಹಿತರೆ. ಡಿಸ್ಕವರಿ, ಡೆವಲಪ್ಮೆಂಟ್ ಅಂಡ್ ಡೆಲಿವರಿ, ಡ್ರೈವಿಂಗ್ ಮಲೇರಿಯಾ ಎಲಿಮಿನೇಷನ್ ಅಂಡ್ ಬಿಯಾಂಡ್ ಅಂತ. ಅನ್ವೇಷಣೆ ಮಾಡಿ, ಅಭಿವೃದ್ಧಿ ಮಾಡಿ, ಮತ್ತೆ ಡೆಲಿವರಿ ಪ್ರತಿಯೊಬ್ಬರಿಗೂ ತಲುಪಂಗೆ ಮಾಡಿ, ಮಲೇರಿಯಾ ನಿರ್ಮೂಲನೆ ಮಾಡಿ ಅಂತಕ್ಕಂಥದ್ದು ಅದರ ಥೀಮ್. ಓಕೆ, ಇಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಆಗಿದ್ರು? ಸೈಂಟಿಸ್ಟ್ಗಳಿದ್ರು. ಯಾಕಂದ್ರೆ ಅದಕ್ಕೆಲ್ಲ ರಿಸರ್ಚ್ಗಳು ಅದು ಹೆಂಗ್ ಮಾಡೋದು ಏನು ಎಲ್ಲ ಅದನ್ನ ಬಗ್ಗೆ ಮಾತಾಡೋದ್ರ ಬಗ್ಗೆ ಆಗಿರ್ಬೋದು. ಪಬ್ಲಿಕ್ ಹೆಲ್ತ್ ಎಕ್ಸ್ಪರ್ಟ್ಸ್ಗಳಿದ್ರು, ಅದನ್ನ ತಡೆಯೋದು ಹೆಂಗೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದ ಒಂದು ಇದನ್ನ ಮಾಡೋದಾಗಿರ್ಬೋದು. ಪಾಲಿಸಿಗಳನ್ನ ಹೆಂಗ್ ತರಬೇಕು, ರಿಸರ್ಚ್ ಹೆಂಗ್ ಮಾಡಬೇಕು ಅಂತ ಇಂಡಿಯಾ ಮತ್ತು ಅಕ್ರಾಸ್ ದ ವರ್ಲ್ಡ್ ಇದರಲ್ಲಿ ಭಾಗಿಯಾಗಿದ್ರು. ಓಕೆ, ಸೊ ಇದರಲ್ಲಿ ಸವಾಲುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಒಂದೇ ವೇದಿಕೆಯಲ್ಲಿ, ಸಂಶೋಧನೆಗಳ ಚರ್ಚೆ ಮಾಡ್ತಾರೆ, ಕಾರ್ಯಕ್ರಮಗಳ ಚರ್ಚೆ ಮಾಡ್ತಾರೆ. ಸೊ ಇವೆಲ್ಲ ಕೂಡ ಈ ಒಂದು ಇಂಟರ್ನ್ಯಾಷನಲ್ ಮಲೇರಿಯಾ ಕಾನ್ಫರೆನ್ಸ್ ಡೆಲ್ಲಿ ನಡೀತು, ಅಲ್ಲಿ ಚರ್ಚೆ ಮಾಡಿದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಫೈನ್ ಸರ್, ನೆಕ್ಸ್ಟ್ ಮತ್ತೆ ಇಲ್ಲಿ ನಾನು ಏನೇನು ಹೇಳಿದೆ, ಇದು ಬೇರೆ ಬೇರೆ ರೀತಿಯಿಂದ ಹರಡುತ್ತೆ, ಅದಕ್ಕೆ ಬೇರೆ ಬೇರೆ ಲಸಿಕೆಗಳು. ನೋಡಿ, ಮಲೇರಿಯಾದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಇಂಟರ್ನಲ್ ಮಲೇರಿಯಾ ಔಷಧಿಗೆ ಪ್ರತಿರೋಧ ಆಗ್ತಕ್ಕಂಥದ್ದು ಆಗ್ತಾ ಇದೆ ಇತ್ತೀಚೆಗೆ ಅಂತ, ಬಿಕಾಸ್ ಆಫ್ ಬೇರೆ ಬೇರೆ ಕಂಡೀಷನ್ಸ್ಗಳಿಂದ. ಈಗ ನಿಮ್ಗೆ ಗೊತ್ತಿದೆ, ಸೊಳ್ಳೆಗಳು ಕೂಡ ಈಗ ಎಷ್ಟೊಂದು ನೀವು ಮೊದಲಿಂದ ನಾವು ರಿಪಲ್ಲೆಂಟ್ ಯೂಸ್ ಮಾಡ್ತೀವಿ, ಸೊಳ್ಳೆ ಬರಬಾರ್ದು ಅದು ಅಂತ. ಈಗ ಯಾವ ರಿಪಲ್ಲೆಂಟ್ಗೂ ಬಗ್ತಲ್ಲ. ನೀವು ಇಷ್ಟು ಸೊಳ್ಳೆಗಳಿದೆ ಅಂದ್ರೆ ನೀವು ರಿಪಲ್ಲೆಂಟ್ ಹಾಕಿದ್ರು ಸೊಳ್ಳೆ ಬರ್ತಾ ಇದೆ ಅಂದ್ರೆ ರೆಸಿಸ್ಟೆನ್ಸ್ ಆಗ್ತಾ ಇದೆ. ನಮಗೂ ಅದು ಕಚ್ಚಿ ಏನಾಗ್ತಾ ಇದೆ ಅಂತಂದ್ರೆ ಅದು ಬೇರೆ ಬೇರೆ ಕಂಡೀಷನ್ ಅಲ್ಲಿ ಕೂತ್ಕೊಂಡು ನಮ್ಮ ಬಾಡಿ ಕೂಡ ಅದಕ್ಕೆ ಆ ಮೆಡಿಸಿನ್ಸ್ಗೆ ರಿಪ್ಲೈ ಮಾಡ್ತಾ ಇಲ್ಲ. ಸೊ ಯಾಕಂದ್ರೆ ನಮ್ದು ಆಂಟಿಬಯೋಟಿಕ್ ನ ತಗೋತಾ ಇರ್ತೀವಿ ಬೇರೆ ಬೇರೆ. ಸೊ ಅದು ಕೂಡ ಆಂಟಿಬಯೋಟಿಕ್ ತಗೋಬಾರ್ದು, ಪ್ರಿಸ್ಕ್ರಿಪ್ಷನ್ಸ್ ಇಲ್ಲದೆ ಎನಿ ಟೈಮ್ ಅಂತ ನಿಮ್ಗೆ ಗೊತ್ತೇ ಇದೆ. ಅದ್ರ ತುಂಬಾ ಒಂದು ಸ್ಕೀಮ್ಸ್ ಪ್ರಧಾನಮಂತ್ರಿಗಳು ಕೂಡ ಮಾತಾಡಿದ್ರ ಬಗ್ಗೆ ಎಲ್ಲ. ಸೊ ಹಾಗಾಗಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಡ್ತೀನಿ ನಾನು. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಇಂಟರ್ನೆಟ್ ಮತ್ತು ಡಿಜಿಟಲ್ ಮಧ್ಯವರ್ತಿಗಳ ನಿಯಂತ್ರಣವು ಕೇಂದ್ರ ಸರ್ಕಾರ ವಿಷಯ ಡೊಮೇನ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಯಾಕೆ ಕ್ವಶನ್ ಗೊತ್ತಾ ಇದು? ನಿಮಗೆ ನಮ್ಮ ಬಜೆಟ್ ನೋಡಿದಿರಾ? ಯಾವುದು? ಕರ್ನಾಟಕದ ಬಜೆಟ್. ಹಾಗೆ ಆಂಧ್ರ ಬಜೆಟ್ ನೋಡಿದ್ರೆ ಗೊತ್ತಿರುತ್ತೆ. ಏನು ಕರ್ನಾಟಕದಲ್ಲಿ 16 ವರ್ಷದ ಮಕ್ಕಳಿಗೆ ಮೊಬೈಲ್ನ ನಿಷೇಧ ಅಂತ, ಅಂದ್ರೆ ಸೋಷಿಯಲ್ ಮೀಡಿಯಾ ನಿಷೇಧ ಅಂತ. ಮೊಬೈಲ್ ಅನ್ನಕ್ಕಿಂತ ಸೋಷಿಯಲ್ ಮೀಡಿಯಾ ಸರ್, ಸೋಷಿಯಲ್ ಮೀಡಿಯಾ ನಿಷೇಧ ಅಂತ.
ಇಲ್ಲಿ ನೋಡಿ, ಇಂಟರ್ನೆಟ್ ಬಗ್ಗೆ ಆಗಿರ್ಬೋದು, ಡಿಜಿಟಲ್ ಬಗ್ಗೆ ಆಗಿರ್ಬೋದು, ಅಥವಾ ಕಮ್ಯುನಿಕೇಶನ್, ಇವೆಲ್ಲ ಏನು ಸರ್? ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಕಮ್ಯುನಿಕೇಶನ್ ಅಥವಾ ಸಂವಹನ. ಇದು ಎಲ್ಲಿ ಬರುತ್ತೆ? ಇದು ಬರುತ್ತೆ ನಮಗೆ ಸೆಂಟ್ರಲ್ ಲಿಸ್ಟ್ ಅಲ್ಲಿ. ಸೆಂಟ್ರಲ್ ಲಿಸ್ಟ್ ಅಥವಾ ಯೂನಿಯನ್ ಲಿಸ್ಟ್ ಅಥವಾ ಕೇಂದ್ರ ಪಟ್ಟಿ ಅಲ್ವಾ ಸರ್? ರಾಜ್ಯ ಪಟ್ಟಿಯಲ್ಲಿ ಬರೋದು, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಅಲ್ವಾ ಸರ್? ಇದು ಕೇಂದ್ರ ಸರ್ಕಾರದ ವಿಷಯದಲ್ಲಿ ಬರೋದು. ಹೌದು, ದಿಸ್ ಇಸ್ ಕರೆಕ್ಟ್. ಸಾಮಾಜಿಕ ಮಾಧ್ಯಮ ಖಾತೆಗಳಿಗೆ ಕನಿಷ್ಠ 16 ವರ್ಷ ವಯಸ್ಸಿನ ಜಾರಿಗೊಳಿಸಿದ ಮೊದಲ ದೇಶ ಸಿಂಗಾಪುರ ಅಲ್ಲ, ಆಸ್ಟ್ರೇಲಿಯಾ. ಇವೆಲ್ಲ ನಾವು ಕರೆಂಟ್ ಅಫೇರ್ ಮಾಡಿದೀವಿ. ಓಕೆ, ಸೊ ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಕೇವಲ ಒಂದು ಯಾಕೆ ತಗೊಂಡೆ ಇದು? ನೋಡಿ, ಕರ್ನಾಟಕ ಘೋಷಣೆ ಮಾಡ್ಬಿಡ್ತು. ಓಕೆ, ಏನ್ ಘೋಷಣೆ ಮಾಡಿದ್ರು ಕರ್ನಾಟಕ? ಬ್ಯಾನ್ ಸೋಷಿಯಲ್ ಮೀಡಿಯಾ ಯೂಸ್ ಆಫ್ ಚಿಲ್ಡ್ರನ್ ಬಿಲೋ 16 ಇಯರ್ಸ್. ಆಂಧ್ರ ಪ್ರದೇಶ ಅಷ್ಟೇ, ಬಿಲೋ 13 ಇಯರ್ಸ್. ಇವೆಲ್ಲ ಮಾಡ್ಬೋದಾ? 90 ಡೇಸ್ ಆಫ್ ರೆಸ್ಟ್ರಿಕ್ಟಿಂಗ್ ಸೋಷಿಯಲ್ ಮೀಡಿಯಾ ಬಿಲೋ 30 ಇಯರ್ಸ್. ಅಂದ್ರೆ ನೋಡೋದಾದ್ರೆ ಇದ್ರ ಬಗ್ಗೆ ಆಕ್ಚುಲಿ ರೆಗ್ಯುಲೇಷನ್ಸ್ ಇದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಂತ ಸೆಂಟ್ರಲ್ ತರದು. ಯಾಕಂದ್ರೆ ಕಮ್ಯುನಿಕೇಶನ್ ಅದು ಎಂಟ್ರಿ 31ರಲ್ಲಿ ನಮ್ಮ ಸ್ಟೇಟ್ ಲಿಸ್ಟ್ ಅಲ್ಲಿ ಸೆಂಟ್ರಲ್ ಲಿಸ್ಟ್ ಅಲ್ಲಿ ಬರುತ್ತೆ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಇಂಟರ್ ಸ್ಟೇಟ್ ಟ್ರೇಡ್ ಕಾಮರ್ಸ್ ಕೂಡ ಕೇಂದ್ರ ಇಂಡಿಯನ್ ಲಿಸ್ಟ್ ಅಲ್ಲಿ ಬರ್ತಕ್ಕಂಥದ್ದು. ಇವೆಲ್ಲ 7th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಗಿವನ್ ಟು ದ ಪಾರ್ಲಿಮೆಂಟ್ ಸೋಲ್ ಅಥಾರಿಟಿ. ಸಂಸತ್ತಿಗೆ ಸೋಲ್ ಅಥಾರಿಟಿ ಇರತಕ್ಕಂಥದ್ದು. IT ರೂಲ್ಸ್ 2021 ಅಲ್ವಾ ಸರ್? ಸೊ ಹಂಗಾಗಿ ಇದು ಕಾನ್ಫ್ಲಿಕ್ಟ್ ಆಗುತ್ತೆ. ನಮ್ಮ ಆತರ ಕಂಪ್ಲೀಟ್ ಆಗಿ ಮಾಡಕ್ಕಾಗಲ್ಲ ನಮ್ಮ ರಾಜ್ಯ ಸರ್ಕಾರಗಳು. ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದಿಷ್ಟು ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಎಸ್ಎಗಳಲ್ಲಿ ಹೆಚ್ಚಾಗಿ ಬರ್ತವೆ ಇಂಥದ್ದು. ಓಕೆ, ನೋಡ್ಕೊಳ್ಳಿ. ಅಂಡ್ ಆಸ್ಟ್ರೇಲಿಯಾ ಇಸ್ ದ ಫಸ್ಟ್ ಕಂಟ್ರಿ. ಅದಾದ್ಮೇಲೆ ಇಂಡೋನೇಷ್ಯಾದಲ್ಲೂ ಮಾಡಿದ್ರು 16 ವರ್ಷ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು. ಫ್ರಾನ್ಸು, ಸ್ಪೇನ್ ಕೂಡ ಮಾಡೋದು ಇತ್ತೀಚೆಗೆ. ಅದು ಕರೆಂಟ್ ಅಫೇರ್ ಕವರ್ ಮಾಡೋದು. ಚೀನಾದಲ್ಲಿ ಆನ್ಲೈನ್ ಗೇಮಿಂಗ್ ಕಟ್ಟುನಿಟ್ಟಿನ ಮಿತಿ ಇದೆ. ಕಂಪ್ಲೀಟ್ ಬ್ಯಾನ್ ಆಗಿಲ್ಲ, ಕಟ್ಟುನಿಟ್ಟಿನ ಮಿತಿ. ಹಾಗಾದ್ರೆ ಇಂಡಿಯಾದಲ್ಲಿ ಏನ್ ಮಾಡಬಹುದು? ಇಂಡಿಯಾದಲ್ಲೇ ಯೂಶಲಿ ಒಂದು ಕೇಂದ್ರದ 3 ವಯಸ್ಸಿನ ವರ್ಗಗಳನ್ನು ಪರಿಗಣಿಸುತ್ತೆ ಕೇಂದ್ರ ಸರ್ಕಾರ. ಏನ್ ಮಾಡಿರುತ್ತೆ ಕೇಂದ್ರ ಸರ್ಕಾರ? 8 ರಿಂದ 12 ವರ್ಷ ಕಟ್ಟುನಿಟ್ಟಾದ ನಿಯಂತ್ರಣ ಇರಬೇಕು, ಸೀಮಿತ ಪ್ರವೇಶ ಇರಬೇಕು. 12 ರಿಂದ 16 ವರ್ಷ ನಿಯಂತ್ರಿತ ಮತ್ತು ಮೇಲ್ವಿಚಾರಣಾ ಪ್ರವೇಶ ಇರಬೇಕು. 16 ರಿಂದ 18 ವರ್ಷ ಸುರಕ್ಷತಾ ಕ್ರಮಗಳಲ್ಲಿ ತುಲನಾತ್ಮಕ ಹೊಂದಿಕೊಳ್ಳುವ ಪ್ರವೇಶ ಇರಬೇಕು, ಅಂದ್ರೆ ಮೊಬೈಲ್ಗೆ. ಓಕೆ, ಸೊ ಹೀಗಿರಬೇಕು. ಒಂದು 3 ವಿಧ ಮಾಡೋದು. ನಿಷೇಧ ಕಂಪ್ಲೀಟ್ ಮಾಡಕ್ಕೆ ಅದು ಇದಾಗುತ್ತೆ ಅಷ್ಟೇ. ಬಟ್ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರ ಏನ್ ಮಾಡುತ್ತೆ ನೋಡ್ಬೇಕು. ಕಾನ್ಫ್ಲಿಕ್ಟ್ ಆಗುತ್ತೆ ಇದು ಕೇಂದ್ರ ಸರ್ಕಾರಕ್ಕೆ, ಯಾಕಂದ್ರೆ ಇಟ್ ಇಸ್ ಕಮಿಂಗ್ ಅಂಡರ್ ದ ಸೆಂಟ್ರಲ್ ಲಿಸ್ಟ್. ಫೈನ್. ಸೊ ಇವೆಲ್ಲ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಸ್ನೇಹಿತರು. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ನೀಲಿ ಪುಸ್ತಕ, ಬ್ಲೂ ಬುಕ್ ತುಂಬಾ ಜನ ಬೇರೆ ಬೇರೆ ಕಾಲೇಜ್ಗಳಲ್ಲಿ ನೋಡಿರ್ತೀರ. ನೀವು ಟೆಸ್ಟ್ಗಳ ಬರೆಯಕ್ಕೆ ಬ್ಲೂ ಬುಕ್ಗಳು ಪರ್ಚೇಸ್ ಮಾಡಿರ್ತೀರ. ಬಟ್ ಆ ಬ್ಲೂ ಬುಕ್ ಅಲ್ಲ ಇದು. ಇದೊಂದು ಉನ್ನತ ಮಟ್ಟದ ಗಣ್ಯರಿಗೆ ಪ್ರೋಟೋಕಾಲ್ಗಳನ್ನು ವಿವರಿಸುವ ದಾಖಲೆ ಇದು. ಯಾಕೆ ಸುದ್ದಿಗೆ ಬಂತು? ನೀವು ನ್ಯೂಸ್ ಇತ್ತು ಬ್ಲೂ ಬುಕ್. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ, ವೆಸ್ಟ್ ಬೆಂಗಾಲ್ಗೆ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಹೋಗ್ತಾರೆ. ಅವ್ರನ್ನ ಯಾರು ವೆಲ್ಕಮ್ ಮಾಡಕ್ ಬಂದಿರಲ್ಲ. ಇವನ್ ಎ ಮಿನಿಸ್ಟರ್ ಟು ರಿಸೀವ್ ಪಾರ್ಲಿಮೆಂಟ್, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಇಸ್ ಅನ್ಯೂಶುವಲ್ ಆಗಿತ್ತು, ನಾಟ್ ಕಮಿಂಗ್ ಅಂಡ್ ನಾಮಿನೇಟಿಂಗ್ ಇವನ್. ಸೊ ಅಂದ್ರೆ ಇಲ್ಲಿ ಒಂದ್ ರೀತಿ ನಮ್ದು ಕೇಂದ್ರ ಸರ್ಕಾರದ ಪ್ರೆಸಿಡೆಂಟ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಈ ತರ ಬಂದಾಗ ಅವ್ರನ್ನ ಐದರ್ ಗವರ್ನರ್ ಆರ್ ಚೀಫ್ ಮಿನಿಸ್ಟರ್ ಹೋಗಿ ರಿಸೀವ್ ಮಾಡಬೇಕು ಅಂತ. ಇಲ್ಲಿ ನೋಡ್ರೆ ಯಾರು ಹೋಗಿಲ್ಲ ಅಂತ. ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಡಿ, ವೆಸ್ಟ್ ಬೆಂಗಾಲ್ ಅಲ್ಲಿ ಚೀಫ್ ಗವರ್ನರ್ ರಿಸೈನ್ ಮಾಡಿದ್ರು ಅಲ್ವಾ ಸರ್? ಬೇರೆಯವರು ಅಪಾಯಿಂಟ್ ಅವ್ರ ಇದಕ್ಕೆ ಇದು ಮಾಡಿದ್ರು. ಬಟ್ ಇಲ್ಲಿ ನೋ ಒನ್ ಹ್ಯಾಸ್ ಕಮ್ ಟು ರಿಸೀವ್ ಫ್ರಮ್ ಸರ್ಕಾರದ ಸೈಡ್ ಇಂದ. ಸೊ ಹಾಗಾದ್ರೆ ಏನಪ್ಪಾ ಇದು ಬ್ಲೂ ಬುಕ್ ಅಂತಕ್ಕಂಥದ್ದು? ಇದು ಪ್ರಿಪೇರ್ಡ್ ಅಂಡ್ ಅಪ್ಡೇಟೆಡ್ ಬೈ ಯೂನಿಯನ್ ಹೋಮ್ ಮಿನಿಸ್ಟರ್, ಕೇಂದ್ರ ಗೃಹ ಸಚಿವಾಲಯ ಇದನ್ನ ಅಪ್ಡೇಟ್ ಮಾಡ್ತಾ ಇರತ್ತೆ. ಸೊ ಅದ್ರ ಪಕ್ಕ ನಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ಬೋದು ಸರ್ಕಾರ? ಕೇಂದ್ರ ಸರ್ಕಾರ ಆಕ್ಷನ್ ತಗೋಬಹುದು. ಅಕಾರ್ಡಿಂಗ್ ಟು ಆರ್ಟಿಕಲ್ 356 ಹೇಳುತ್ತೆ, ಇಫ್ ದ ಪ್ರೆಸಿಡೆಂಟ್ ರಿಸೀವ್ಸ್ ಎ ರಿಪೋರ್ಟ್ ಫ್ರಮ್ ಎ ಗವರ್ನರ್ ಇಂದ ರಿಪೋರ್ಟ್ ಸಿಕ್ಕಿದ್ರೆ ಅಥವಾ ಕನ್ವಿನ್ಸ್ಡ್ ಆದ್ರೆ ಅವರು, ಓಕೆ, ಸ್ಟೇಟ್ ಗೌರ್ಮೆಂಟ್ ಇಸ್ ಫೇಲಿಂಗ್ ಟು ಫಂಕ್ಷನ್ ಅಕಾರ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಅನ್ಸಿದ್ರೆ ಅವರು ಟೇಕ್ ಎ ಕಂಟ್ರೋಲ್ ಅಕಾರ್ಡಿಂಗ್ ಟು 356 ಸಬ್ ಕ್ಲಾಸ್ 1 ಇಂದ ಆ ಫಂಕ್ಷನ್ ಸ್ಟೇಟ್ ಗೌರ್ಮೆಂಟ್ ನ ಸೆಂಟ್ರಲ್ ಕೊಡಬಹುದು, ಸಸ್ಪೆಂಡ್ ಅಥಾರಿಟಿ ಮಾಡಬಹುದು. ಎಲ್ಲ ಮಾಡಕ್ ಹೋಗಲ್ಲ ಫಸ್ಟ್ ಟೈಮ್. ಬಟ್ ಒಂದಷ್ಟು ಕ್ಲಾರಿಟಿ ಕೇಳ್ತಾರೆ, ಏನಾಯ್ತು ಏನು ವಿಷಯ ಅಂತ. ಆ ಕ್ಲಾರಿಟಿ ಸರ್ಕಾರದಿಂದ ಬಂದ ತಕ್ಷಣ ಇಫ್ ಶಿ ಸ್ಯಾಟಿಸ್ಫೈಡ್, ಪ್ರೆಸಿಡೆಂಟ್ ಸ್ಯಾಟಿಸ್ಫೈಡ್, ಫೈನ್. ಅದರ್ವೈಸ್ ದೇ ಕ್ಯಾನ್ ಟೇಕ್ ಎ ಕಂಟ್ರೋಲ್ ಅಥವಾ ಆಕ್ಷನ್. ಓಕೆ, ಗೊತ್ತಿರಲಿ ಇದು ಸುದ್ದಿಯಲ್ಲಿ ಇದಕ್ಕೆ ನಾನು ನಿಮಗೆ ಒಂದಷ್ಟು ಬ್ರೀಫ್ ಆಗಿ ತುಂಬಾ ಡೀಟೇಲ್ ಆಗಿ ಕೇಳಕೋಲ್ಲ ಇಂಥ ಕ್ವಶನ್ಸ್ಗಳನ್ನ. ನೆಕ್ಸ್ಟ್ 2026 ವ್ಯಾಯಾಮ ಲೆಮೈಟೈ ಯಾವುದಕ್ಕೆ ಸಂಬಂಧಿಸಿದೆ? ಇದು ಭಾರತ ಮತ್ತು ಸಿಶೆಲ್ಸ್ ಸಶಸ್ತ್ರ ಪಡೆಗಳ ನಡುವೆ ನಡೆಯಲಿರುವ ಜಂಟಿ ಮಿಲಿಟರಿ ವ್ಯಾಯಾಮ. ಹೌದು ಸರ್. ಕ್ರಿಯೋಲ್ ಭಾಷೆಯಲ್ಲಿ ಲೆಮೈಟಿಟೆ ಅನ್ನೋದು ಸ್ನೇಹ, ಫ್ರೆಂಡ್ಶಿಪ್ ಅಂತ ಅರ್ಥ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಈ ವ್ಯಾಯಾಮ ಪ್ರಾಥಮಿಕ ಅರೇಬಿಯನ್ ಸಮುದ್ರ ನೋಡಿ. ಇಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ? ಇಟ್ ಇಸ್ ಜಂಟಿ ಮಿಲಿಟರಿ ಆಯಾಮ, ಸರಿ ಅಂದೆ ಅಲ್ವಾ ಸರ್?
ಹಾಗಾದ್ರೆ ಜಂಟಿ ಮಿಲಿಟರಿಲಿ ನಮಗೆ ನೋಡೋದಾದ್ರೆ ಇಲ್ಲಿ ನೌಕಾ ಕವಾಯಿತು ಬರಕ್ಕಿಲ್ಲ ಇಲ್ಲಿ. ಓಕೆ, ಅರೇಬಿಯನ್ ಸಮುದ್ರದಲ್ಲಿ ಆಗ್ತಲ್ಲ, ಇದು ಸಿಸಿಲ್ ಆಗ್ತಾ ಇರೋದು. ಇಟ್ ಈಸ್ ಎ ಆರ್ಮಿ. ಓಕೆ, ಆರ್ಮಿ. ಸೊ ಆಪ್ಷನ್ 3 ಇಸ್ ರಾಂಗ್. ಸೊ 1 and 2 ಮಾತ್ರ ಕರೆಕ್ಟ್. ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಬೇಕು ಅಂತ. ಈ ತರದ್ದು ಬೇಕಾದ್ರೆ ನಿಮ್ಗೆ ಇದು ಎಷ್ಟನೇ ಆವೃತ್ತಿ ಅಂತ ಕೇಳ್ಬೋದು. ಸಿಂಪಲ್ ಕ್ವಶನ್, ಎಷ್ಟನೇ ಆವೃತ್ತಿ ಅಥವಾ ಎಲ್ಲಿ ನಡೀತಾ ಇದೆ ಅಂತ ಕೇಳ್ಬೋದು. ಈ ತರ ಎಲ್ಲಿ ಸಿಂಪಲ್ ಕ್ವಶನ್ಸ್ ಕೂಡ ಬರ್ಬೋದು. ಇಟ್ ಈಸ್ ಎ ಸಿಶಿಲಸ್ ಮತ್ತೆ ಭಾರತೀಯ ಸೇನೆ ನಡುವೆ ಜಂಟಿ ಮಿಲಿಟರಿ ಆಯಾಮ. ಇದೊಂದು ಭೂ ಆಧಾರಿತ ಜಂಟಿ ವ್ಯಾಯಾಮವಾಗಿದೆ. ಭೂ ಆಧಾರಿತ ಅಂದ್ರೆ ಸಮುದ್ರದಲ್ಲಿ ಮಾಡ್ತಾ ಇಲ್ಲ. ಅಂದ್ರೆ ಭೂ ಆಧಾರಿತ ಅಂದ ತಕ್ಷಣ ಅಲ್ಲಿ ಬರೀ ಆರ್ಮಿನೇ ಇರಬೇಕು ಅಂತೇನಿಲ್ಲ. ಯು ಕ್ಯಾನ್ ನೇವಿನ ಭಾಗವಹಿಸಬಹುದು. ಇದಕ್ಕೆ ಏರ್ ಫೋರ್ಸ್ ಕೂಡ ಅದಿರಬಹುದು. ಫೈನ್ ಸರ್. ಇದೆಲ್ಲಿ ನಡೀತಾ ಇದೆ? ಇದು 11ನೇ ಒಂದು ಆವೃತ್ತಿ ಇದು. ಓಕೆ, ಇಟ್ ಈಸ್ ಮಾರ್ಚ್ 9ರಿಂದ 20ವರೆಗೆ ಸಿಶೆಲ್ಸ್ ಅಲ್ಲಿ ನಡೀತಾ ಇದೆ. ಕ್ರಿಯಲ್ ಭಾಷೆಯಲ್ಲಿ ಲೆಮಿಟಿಯೇ ಅಂತಂದ್ರೆ ಸ್ನೇಹ, ಫ್ರೆಂಡ್ಶಿಪ್ ಅಂತ ಅರ್ಥ. 2001ರಿಂದ ಪ್ರಾರಂಭ ಆಗಿರೋದು 11ನೇ ಆವೃತ್ತಿ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರುವ ಕೆಶ್ಮ್ ದ್ವೀಪವು ಈ ಕೆಳಗಿನ ಯಾವ ಪ್ರದೇಶದಲ್ಲಿ? ಏನಕ್ಕೆ ಇದು ಸುದ್ದಿಯಲ್ಲಿತ್ತು ಹೇಳ್ತೀರಾ? ಕೆಂಪು ಸಮುದ್ರನ, ಪರ್ಷಿಯನ್ ಕೋಲಿನ? ಹೇಳ್ಬೇಕು ಫಟಾಫಟ್ ಅಂತ. ನಿಮಗೆ ಹೋಮ್ವರ್ಕ್ ಕೊಡ್ಲಾ? ಫಸ್ಟ್ ಇದನ್ನ ನಮಗೆ ಮ್ಯಾಪಲ್ಲಿ ತೋರಿಸ್ಬಿಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಮ್ಯಾಪಲ್ಲಿ ತೋರಿಸ್ಬಿಡ್ತೀನಿ ನೋಡಿ. ದಿಸ್ ಇಸ್ ಕೆಶ್ಮ್ ದ್ವೀಪ, ಇಲ್ಲಿದೆ ನೋಡಿ. ಓಕೆ, ಗಲ್ಫ್ ಆಫ್ ಒಮನ್ ಕಡೆಯಿಂದ ಹಿಂಗೆ ಹೋಗ್ತಾ ಇದ್ರೆ ಹರ್ಮೋಸ್ ಜಲಸಂಧಿಯಿಂದ ಹಿಂಗೆ ಬಂದ್ರೆ ಅಂದ್ರೆ ಏನಿದು ಪರ್ಷಿಯನ್ ಗಲ್ಫ್ ಆಫ್ ಒಮನ್ ಅಂದ್ರೆ ಇದು ಗಲ್ಫ್ ಆಫ್ ಒಮನ್. ಇಲ್ಲಿಗೆ ಬಂದಿಲ್ಲ ಇದು ನೋಡಿ, ಇಲ್ಲಿಂದ ಈ ಕಡೆ ಇದೆ ಕಾಶ್ಮೀರು. ಸೊ ಅಂದ್ರೆ ಪರ್ಷಿಯನ್ ಗಲ್ಫ್ ಅಲ್ಲಿ ಬರುತ್ತೆ. ಸೊ ಯಾವ್ದು ಸರ್? ಪರ್ಷಿಯನ್ ಕೊಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಇದು ಯಾವ್ದಕ್ಕೆ ಸೇರೋದು? ಇರಾನ್ಗೆ. ಆಕ್ಚುಲಿ ಕಂಟ್ರಿ ಅದೊಂದು ಇರಾನ್ಗೆ ಕೂಡ ಭಾಗವಾಗಿದೆ ಅಂತ ಹೇಳೋದಕ್ಕೆ ಇರಾನ್ ತನ್ನ ಇದ್ರಲ್ಲಿದೆ. ಏನಕ್ಕೆ ಸುದ್ದಿಯಲ್ಲಿತ್ತು ಅಂದ್ರೆ, ಇದೊಂದು ಹರ್ಮುಜ್ ಜಲಸಂಧಿ ಬಳಿ ಪರ್ಷಿಯನ್ ಕೊಲ್ಲಿ ಅತಿ ದೊಡ್ಡ ದ್ವೀಪ. ಇದು ಇರಾನ್ಗೆ ಸೇರಿದೆ. ಹೆಸರಿನ ಅರ್ಥ ಉದ್ದದ ದ್ವೀಪ ಅಂತ ಅರಬಿಕ್ ಭಾಷೆಯಲ್ಲಿ ಕೆಶ್ಮ್ ಅಂತಂದ್ರೆ. ಇದು ಕರಾವಳಿಗೆ ಸಮಾಂತರವಾಗಿದೆ. ಕ್ಲಾರನ್ ಜಲಸಂಧಿಯನ್ನು ಬೇರ್ಪಡಿಸುತ್ತದೆ. ಇದು ಬಂದರ್, ಅಬ್ಬಾಸ್ ಮತ್ತು ಹಾರ್ಮೋಸ್ ಪ್ರಾಂತ್ಯದ ಮುಖ್ಯ ಭೂಭಾಗದ ನಗರಗಳಲ್ಲಿ ಹತ್ತಿರದಲ್ಲಿದೆ. ಇಲ್ಲಿ ನೋಡಿದರೆ ಇದ್ರ ಬಗ್ಗೆ ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ. ಒಂದು 59 ಪಟ್ಟಣ ವಿತ್ ಹಳ್ಳಿ ಇದೆ. 1,20,000 ಜನಸಂಖ್ಯೆಯಲ್ಲಿ ಇರೋದು ನೋಡಬಹುದು ಸ್ನೇಹಿತರೆ. ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಇಲ್ಲಿ ಒಂದು ನೀರಿನ ಉಪ್ಪು ನೀರನ್ನ ಸಿಹಿ ನೀರನ್ನಾಗಿ ಮಾಡ್ತಕ್ಕಂಥದ್ದು, ಕುಡಿಯುವ ನೀರನ್ನಾಗಿ ಮಾಡ್ತಕ್ಕಂಥ ಒಂದು ಘಟಕ ಇದೆ. ಈ ಒಂದು ಏನು ಇಸ್ರೇಲ್ ಅಮೆರಿಕದ ಒಂದು ಇದು ನಡೀತಿದೆ, ಇದು ಬ್ಲಾಸ್ಟ್ ಆಗಿ ಈಗ ಅದು ಕಾರ್ಯನಿರ್ವಹಿಸ್ತಿಲ್ಲ, ಅದು ಮೇಲೆ ಎಫೆಕ್ಟ್ ಆಗಿದೆ, ಅದನ್ನ ದಾಳಿ ಮಾಡಿದ್ದಾರೆ, ಕುಡಿಯೋ ನೀರಿಗೆ ಇದಾಗ್ತದೆ ಅಂತ ಒಂಥರ ಇದು ಒಂದು ರೀತಿ ಏನಾಯ್ತು, ವಾಟರ್ ವಾರ್ ತರ ಆಯ್ತು. ಇದು ವಾಟರ್ ವಾರ್ ಅಂದ್ರೆ ವಾಟರ್ ನ ತಡಿತಕ್ಕಂಥ ನಾವು ಸ್ವಲ್ಪ ದಿನ ಮಾಡಿದ್ವಲ್ಲ ಅಲ್ಲ, ಪಾಕಿಸ್ತಾನಕ್ಕೆ ಸಿಂಧು ನದಿಯಿಂದ ಹೋಗ್ತಕ್ಕಂಥ ನೀರುಗಳನ್ನ ತಡೆ ಹಿಡಿದಿದ್ವಿ ಅಲ್ವಾ. ಸೊ ವಾಟರ್ ವಾರ್ ಅಂತ ಏನ್ ಕರಿತೀವಿ. ಸೊ ಇದರಿಂದ 30 ಹಳ್ಳಿಗಳ ನೀರು ಸರಬರಾಜಿನ ಮೇಲೆ ಪರಿಣಾಮ ಬೀರಿದೆ. ಇರಾನ್ ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡುವುದು ಗಂಭೀರ ಪರಿಣಾಮ ಹೊಂದಿರುವ ಅಪಾಯಕಾರಿ ಕ್ರಮವಾಗಿದೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ ಸರ್, ಬುಡಕಟ್ಟು, ದಿಸ್ ಇಸ್ ದ ಫಸ್ಟ್ ಒನ್ ಸರ್. ಬುಡಕಟ್ಟು ನಡೀತಾ ಇರೋದು ಕ್ರೀಡಾಕೂಟವನ್ನು ಒಡಿಶಾ ಆಯೋಜಿಸಿದ. ಒಡಿಶಾ ಅಲ್ಲ, ಇಲ್ಲಿ ಕೊಟ್ಟಿದ್ದು ನೋಡಿ, ಛತ್ತೀಸ್ಗಢ. ಭಾರತ್ಗೆ ಜನಜಾತಿಯ ಖೇಲ್, ಇದರ ಒಂದು ಸ್ಲೋಗಾನ್ ಏನು ಸರ್? ಭಾರತೀಯ ಯಾಕೆ ಜನಜಾತಿಯ? ಬುಡಕಟ್ಟು ಜನಾಂಗದ ಒಂದು ಸ್ಕೀಮ್ ಇದೆ, ಜನಜಾತಿಯ ಸ್ಕೀಮ್ ಅಲ್ವಾ. ಇದು ತಪ್ಪು. ಯಾವುದೋ ಛತ್ತೀಸ್ಗಢ ನಡೀತಾ ಇರೋದು. ಈ ಕ್ರೀಡಾಕೂಟ ಒಳಗೊಂಡಿರುವ 7 ಪದಕ ಕ್ರೀಡೆಗಳಲ್ಲಿ ಮಲ್ಲಕಂಬ, ಕಬಡ್ಡಿ ಸೇರಿವೆ. ಇದು ಕೂಡ ತಪ್ಪು. ಎಸ್, ಮಲ್ಲಕಂಬ, ಕಬಡ್ಡಿ ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ದ ಮೆಡಲ್ ಅಲ್ಲಿ ಇಲ್ಲ ಇದು. ಸೊ 1 ಮತ್ತು 2 ಅಲ್ಲ, ಅದು ತಪ್ಪು. ಇದು ತಪ್ಪು, ಇದು ತಪ್ಪು. ಅಂದ್ರೆ ಮಲ್ಲಕಂಬ ಮತ್ತೆ ಕಬಡ್ಡಿ ಡೆಮಾನ್ಸ್ಟ್ರೇಟಿವ್ ಸ್ಪೋರ್ಟ್ಸ್, ನಾಟ್ ಮೆಡಲ್ ಸ್ಪೋರ್ಟ್ಸ್ ಅಲ್ಲ. ಒಟ್ಟು 7 ಮೆಡಲ್ ಸ್ಪೋರ್ಟ್ಸ್ಗಳಿವೆ. ಅಥ್ಲೆಟ್ಸ್ ಆದ್ರೆ ಬರುತ್ತೆ, ಫುಟ್ಬಾಲ್, ಹಾಕಿ, ಭಾರ ಎತ್ತುವಿಕೆ ಅಂದ್ರೆ ವೈಟ್ ಲಿಫ್ಟಿಂಗ್, ಆರ್ಚರಿ, ಬಿಲ್ಲುಗಾರಿಕೆ, ಈಜು, ಸ್ವಿಮ್ಮಿಂಗ್ ಮತ್ತೆ ರೆಸ್ಲಿಂಗ್, ಇಷ್ಟು ಇದರಲ್ಲಿದೆ. ಓಕೆ, ಅಂಡ್ ದಿಸ್ ಇಸ್ ದ ಇಂಡಿಯಾ. ಛತ್ತೀಸ್ಗಢ ನಡೀತಾ ಇದೆ. ಅಂಡ್ ಇಲ್ಲಿ ಮಾರ್ಚ್ 20ರಿಂದ ಏಪ್ರಿಲ್ 6 ತನಕ ನಡೀತಾ ಇದೆ. ಇದರದ್ದು ಒಂದು ಅಫಿಷಿಯಲ್ ಮಸ್ಕಟ್ ಮೋರ್ ವೀರ್ ಅಂತ. ಓಕೆ, ಮೋರ್ ಅಂತಕ್ಕಂದ್ರೆ ಮೈನ್, ನಾವು, ಅವರ್ ಓನ್ ಅಂತ. ವೀರ್ ಅಂತಕ್ಕಂಥದ್ದು ಕರೇಜ್ ಇರತಕ್ಕಂಥದ್ದು. ಸೊ ಅದನ್ನ ಸ್ಪಿರಿಟ್, ಪ್ರೈಡ್ ಬಗ್ಗೆ ಹೇಳ್ತಕ್ಕಂಥ ಒಂದು ಸಿಂಬಲ್. ಓಕೆ, ಸೊ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಛತ್ತೀಸ್ಗಢದ 3 ಸಿಟಿಗಳಲ್ಲಿ ನಡೀತಾ ಇದೆ, ರಾಯ್ಪುರ್, ಜಗದಲ್ಪುರ್ ಅಂಡ್ ಸರ್ಗುಜಾ. ನೆಕ್ಸ್ಟ್ ಬರ್ತೀನಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿಗೆ ನೋಡಿ, ಇದು ಕೂಡ ಸುದ್ದಿಯಲ್ಲಿತ್ತು. ಇಂಡಿಯಾ ಬ್ಲಾಕ್ನವರು ಇವ್ರನ್ನ ಪದಚ್ಯುತಿ ಮಾಡಬೇಕು, ಚೀಫ್ ಎಲೆಕ್ಷನ್ ಜ್ಞಾನೇಶ್ ಕುಮಾರ್ನ ಅಂತ ಅಲ್ಲ ಸರ್. ಸೊ ಈಗ ತಾನೇ ನಾವು ಇದು ಪ್ರೀವಿಯಸ್ ಮಂತ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಸ್ಪೀಕರ್ನ ಪದಚ್ಯುತಿ ಮಾಡಕ್ಕೆ ಅದನ್ನ ಮಾಡಿದ್ರು. ಈಗ ಅದಾಯ್ತು, ಅದಾಗ್ಲಿಲ್ಲ ಅಲ್ವಾ. ಆಗ ಈಗ ಇವ್ರನ್ನ ಮಾಡಬೇಕು ಅಂತ. ಸೊ ಹಾಗಾಗಿ ಸುದ್ದಿಯಲ್ಲಿದೆ, ಕೇಳಬಹುದು ಎಕ್ಸಾಮ್ ಅಲ್ಲಿ.
ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಂತೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಹುದ್ದೆಯನ್ನು ತೆಗೆದುಹಾಕಬಹುದು. ಹೌದು ಸರ್, ಮುಖ್ಯ ಚುನಾವಣಾ ಆಯುಕ್ತರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಹತ್ರ ತೆಗಿಬೇಕು ಅಲ್ವಾ ಸರ್. ನೆಕ್ಸ್ಟ್ ಹೆಂಗ್ ತೆಗಿತಾರೆ ಹೇಳ್ತೀರಾ? ಫಟಾಫಟ್ ಕಮೆಂಟ್ ಮಾಡಿ. ಓದ್ಬೇಕು, ನಾನು ಫುಲ್ ಡೀಟೇಲ್ ನಾನು ನಿಮಗೆ ಇಲ್ಲಿ ಸ್ಟ್ಯಾಟಿಕ್ ಪೋರ್ಷನ್ ಎಕ್ಸ್ಪ್ಲೇನ್ ಮಾಡಕೋಲ್ಲ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. 324 ಆರ್ಟಿಕಲ್ ಗೊತ್ತಿರಬೇಕು ನಿಮಗೆ. ಅಪಾಯಿಂಟ್ಮೆಂಟ್ ಬಗ್ಗೆ ಕೇಳ್ತಾನೆ. ಯಾಕೆ ಕೇಳ್ತಾನೆ? 2023 ಅಮೆಂಡ್ಮೆಂಟ್ ಆಯ್ತು, ಕಾಯ್ದೆ ಬಂತು. ಓಕೆ, ಎಲೆಕ್ಷನ್ ಕಮಿಷನ್, ಚೀಫ್ ಎಲೆಕ್ಷನ್ ಅಂಡ್ ಅದರ್ ಕಮಿಷನರ್ ಆಫ್ ಏನೋ ಆಕ್ಟ್ ಅಂತ ಹೇಳಿ. ಸೊ ಗೊತ್ತಿರಬೇಕು ಅದು ಕೂಡ. ಫೈನ್. ನೆಕ್ಸ್ಟ್ ಎರಡನೇದು ಬನ್ನಿ. ಸಾಬೀತಾದ ದುರುಪಯೋಗ ಅಥವಾ ಅಸಮರ್ಥತೆ ಆಧಾರದ ಮೇಲೆ ಪದಚ್ಯುತಿಗೆ ಭಾರತ ಸಂಸತ್ 2 ಸದನಗಳಲ್ಲಿ ವಿಶೇಷ ಬಹುಮತ ಅಗತ್ಯವಿದೆ. ಎಸ್ ಸರ್, ಹೌದು ಅಲ್ವಾ ಸರ್? ಹಂಗೆ ತಾನೇ ಮಾಡೋದು. ಹೆಂಗ್ ಮಾಡ್ತಾರೆ ಇಂಪೀಚ್ಮೆಂಟ್? ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ನ್ಯಾಯಾಧೀಶರನ್ನ ಹೆಂಗ್ ಮಾಡ್ತಾರೆ ಇಂಪೀಚ್ಮೆಂಟ್? ಫಸ್ಟ್ ಅವ್ರದ್ದು ಸಾಬೀತಾಗಬೇಕು, ಅವ್ರ ಅಪರಾಧಗಳಿಂದ ಅಲ್ಲಿ ನಿಮಗೆ ದೋಷಾರೋಪಣೆ ಪಟ್ಟಿ ಕಳಿಸ್ತಾರೆ. 15 days ಅವ್ರಿಗೆ ಇಟ್ಕೊಡ್ತಾರೆ, 14 to 15 days. ಅದಾದ್ಮೇಲೆ ಅದನ್ನ ದೋಷಾರೋಪ ಪಟ್ಟಿಗೆ ಸಹಿ ಹಾಕಿದ್ಮೇಲೆ 50ರಿಂದ 100 ಜನ, ಅದಾದ್ಮೇಲೆ ಚರ್ಚೆ ನಡೆಯುತ್ತೆ. ಅದು ಸಾಬೀತಾದ್ರೆ ಅವಾಗ ವೋಟ್ ಮುಖಾಂತರ ಇದು ಮಾಡ್ತಾರೆ. ನೆಕ್ಸ್ಟ್, ಇತರ ಚುನಾವಣಾ ಆಯುಕ್ತರನ್ನು ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಮಾತ್ರ ರಾಷ್ಟ್ರಪತಿ ಪದಚ್ಯುತಗೊಳಿಸಬಹುದು. ಎಸ್, ಇತರ ಚುನಾವಣೆ ಅದರ್ ನಿಮ್ಗೆ ಗೊತ್ತಿದೆ ಅಲ್ವಾ? 3 ನಾವು 2+1 ಅಂತೀವಿ. ಈ ಅದರ್ ಎಲೆಕ್ಷನ್ ಕಮಿಷನರ್, ಇದು ಚೀಫ್ ಇವರು ಅದರ್ ಎಲೆಕ್ಷನ್, ಇವ್ರನ್ನ ಹೆಂಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಶಿಫಾರಸು ಮಾಡಿದ್ರೆ ಅವ್ರನ್ನ ತೆಗೆದಾಕ್ಬೋದು. ಇವ್ರಿಗೇನೋ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ತರ ಇಂಪೀಚ್ ಮಾಡೋ ನೆಸೆಟ್ ಇಲ್ಲ. ಸೊ 3 ಆಪ್ಷನ್ ಕರೆಕ್ಟ್ ಇಲ್ಲಿ, 3 ಆಪ್ಷನ್ ಕರೆಕ್ಟ್. ಓಕೆ, ಸೊ ಇದು ಗೊತ್ತಿರಲಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ಎಲೆಕ್ಷನ್ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಅದನ್ನ ಕೇಳಕ್ ಹೋಗಲ್ಲ. ಮೊದಲು ನೇಮಕಾತಿ ಬಗ್ಗೆ ತಿಳ್ಕೊಂಡಿರಿ. ಆಯ್ಕೆ ಸಮಿತಿ ಪ್ರಧಾನಮಂತ್ರಿಗಳಿರ್ತಾರೆ, ಪ್ರಧಾನಮಂತ್ರಿ ನಾಮನಿರ್ದೇಶಿತ ಕೇಂದ್ರ ಸಂಪುಟ ಸಚಿವರು ಇರ್ತಾರೆ, ಮತ್ತೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಅಥವಾ ಅತಿ ದೊಡ್ಡ ವಿರೋಧ ಪಕ್ಷದ ನಾಯಕರು ಆ ಒಂದು ಆಯ್ಕೆ ಸಮಿತಿಯಲ್ಲಿ ಇರ್ತಾರೆ. ಆಯ್ಕೆ ಮಾಡೋಕ್ಕಿಂತ ಮತ್ತೆ ಶೋಧನಾ ಸಮಿತಿ ಇರುತ್ತೆ. ಶೋಧನಾ ಮಾಡೋ ಒಂದು 2-3 ನೇಮ್ ಕೊಟ್ಟಿರ್ತಾರೆ ಅವರು. ಸಂಪುಟ ಕಾರ್ಯದರ್ಶಿ ನೇತೃತ್ವದ ಶೋಧನಾ ಸಮಿತಿ ಆಯ್ಕೆ ಸಮಿತಿಗೆ 5 ಹೆಸರುಗಳನ್ನ ಕೊಡ್ತಾರೆ. ನೋಡಿ, 5 ಹೆಸರುಗಳು ಕೊಡ್ತಾರೆ. 5ರಲ್ಲಿ ಒಬ್ಬರನ್ನ ಇವರು 3 ಜನ ಸೇರಿ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಇನ್ನು ಅಧಿಕಾರ ನಿಮ್ಗೆ ಗೊತ್ತೇ ಇದೆ, 6 ವರ್ಷ ಅಥವಾ 65 ವರ್ಷ, ಯಾವ್ದು ಮೊದಲಾಗುತ್ತೆ ಅದು. ಇನ್ನು ಪದಚ್ಯುತಿ, ಚುನಾವಣಾ ಆಯೋಗ ಸದಸ್ಯರನ್ನು ಅತ್ಯಂತ ಸುಲಭವಾಗಿ ವಜಾ ಮಾಡಲು ಸಾಧ್ಯವಿಲ್ಲ. ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಗೊಳಿಸಲು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ಪದಚ್ಯುತಗೊಳಿಸುವ ಆಧಾರ ವಿಧಾನವನ್ನು ಅನುಸರಿಸಬೇಕು. ಅದಾದ್ಮೇಲೆ ಚುನಾವಣಾ ಶಿಫಾರಸಿನ ಮೇರೆಗೆ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮಾತ್ರ ರಾಷ್ಟ್ರಾಧ್ಯಕ್ಷರು ಇತರ ಚುನಾವಣಾ ಆಯುಕ್ತರನ್ನು ಪ್ರಾದೇಶಿಕ ಆಯುಕ್ತರನ್ನು ಅಧಿಕಾರ ತೆಗೆದು ಹಾಕಬಹುದು. ನೋಡಿ, ಇಲ್ಲೇ ಡೀಟೇಲ್ ಕೊಟ್ಬಿಟ್ಟಿದೆ. ಕನ್ನಡದಲ್ಲೂ ಇದೆ, ಇಂಗ್ಲಿಷಲ್ಲೂ ಇದೆ, ಯಾವ್ದು ಬೇಕಾದ್ರೂ ನೋಡ್ಕೊಳ್ಳಿ. ಅರ್ಥ ಆಗಿದೆಯಲ್ಲ ಸ್ನೇಹಿತರೆ? ಕೇಳ್ತಾನೆ ಈ ತರದ್ದು ಸುದ್ದಿಯಲ್ಲಿದ್ದಾಗ ನಿಮಗೆ ಸ್ಟ್ಯಾಟಿಕ್ ಪೋರ್ಷನ್ ರಿಲೇಟೆಡ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಇನ್ ಮಿಕ್ಕಿದ ನೋಡ್ಕೊಳ್ಳಿ ಹೆಂಗ್ ತೆಗಿತಾರೆ ಏನು, ಮತ್ತೆ ಇವ್ರ ಅಧಿಕಾರಾವಧಿ ಇವೆಲ್ಲ ನಾವು ಮಾಡಿದ್ವಿ. ಸ್ಟ್ಯಾಟಿಕ್ GK ಒಂದು ಸಿಂಗಲ್ ವಿಡಿಯೋ ಇದೆ, ಸಂವಿಧಾನ ನೋಡ್ಕೊಳ್ಳಿ ಸಾಕು ಅದನ್ನ. ನೆಕ್ಸ್ಟ್, ಸ್ಟ್ಯಾಕ್ ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆ, ಸ್ಟ್ಯಾಕ್ ಹೋಮ್. ಓಕೆ, ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಎಲ್ಲಿದೆ ಸರ್? ಸ್ಟ್ಯಾಕ್ ಹೋಮ್ ಇದೆ. ಸ್ಟ್ಯಾಕ್ ಹೋಮ್ ಎಲ್ಲಿದೆ? ಸ್ವೀಡನ್ ಸರ್. ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ವರ್ಗಾವಣೆ ವರದಿ 2021-25 ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 5 ವರ್ಷದಲ್ಲಿ ಏನೇನಾಗಿದೆ ಟ್ರೆಂಡ್ಗಳು ಅಂತಕ್ಕಂಥದ್ದನ್ನ ವರ್ಗಾವಣೆ ಅಂದ್ರೆ ಆರ್ಮ್ಸ್ ಟ್ರಾನ್ಸ್ಫರ್ ಬಗ್ಗೆ. ಓಕೆ, ಶಸ್ತ್ರಾಸ್ತ್ರ ವರ್ಗಾವಣೆ ವರದಿಯನ್ನು ಕೊಟ್ಟಿದೆ. 2021-25 ಅವಧಿಯಲ್ಲಿ ಭಾರತ ಜಾಗತಿಕ ಪ್ರಮುಖ ಶಸ್ತ್ರಾಸ್ತ್ರ 2ನೇ ಅತಿ ದೊಡ್ಡ ಆಮದುದಾರ. ವೆರಿ ಇಂಪಾರ್ಟೆಂಟ್ ಸರ್. ಭಾರತ 2nd ಹೈಯೆಸ್ಟ್ ಇಂಪೋರ್ಟ್ ಮಾಡೋದ್ರಲ್ಲಿ, ಅಂದ್ರೆ ಫಸ್ಟ್ ಕಂಟ್ರಿ ಅಂದ್ರೆ ಆಮದು ಮಾಡ್ಕೊಳ್ಳೋದು ತರ್ಸ್ಕೊಳ್ಳೋದ್ರಲ್ಲಿ. ಹಾಗಾದ್ರೆ ಫಸ್ಟ್ ಕಂಟ್ರಿ ಯಾವುದು ಹೇಳ್ತೀರಾ? ಫಸ್ಟ್ ಯಾವುದು ಹಾಗಾದ್ರೆ? ಇದು ಕರೆಕ್ಟ್. ಫಸ್ಟ್ ಯಾವುದು ಹೇಳ್ತೀರಾ? ಉಕ್ರೇನ್. ಈ ಅವಧಿಯಲ್ಲಿ ಅಮೆರಿಕ ಭಾರತಕ್ಕೆ ಶಸ್ತ್ರಾಸ್ತ್ರ ಪ್ರಮುಖ ಪೂರೈಕೆದಾರರಾಗಿದ್ದು ನಂತರ ರಷ್ಯಾ ಸ್ಥಾನದಲ್ಲಿದೆ. ಭಾರತ ಅಮೆರಿಕ ತಗೋತಿದ್ಯಾ ಫಸ್ಟ್? ಇಲ್ಲ, ಎಲ್ಲಿಂದ ತಗೋತಾ ಇದೆ? ದಿಸ್ ಈಸ್ ರಾಂಗ್. ಫಸ್ಟ್ ಇರೋದು ರಷ್ಯಾ. ಅಮೆರಿಕ ಸೆಕೆಂಡು ಬರಲ್ಲ, ಥರ್ಡು ಬರಲ್ಲ ಅಮೆರಿಕ. ದಿಸ್ ಈಸ್ ರಾಂಗ್. ಕೇವಲ ಒಂದು ಮಾತ್ರ ರೈಟ್ ಆನ್ಸರ್. ಸೊ ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಭಾರತ ಈ ಸಿಪ್ರಿ ಒಂದು ಇದ್ರ ಪ್ರಕಾರ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ಟರ್ ಯುಕ್ರೇನ್ ಹೇಳಿದೆ. ರಷ್ಯಾ ಅತಿ ದೊಡ್ಡದು. ಮೊದಲು 2011 ನೋಡಿದ್ರೆ 70% ನಾವು ತಗೋತಾ ಇದ್ವಿ, 11-15 ತನಕ. ಈಗ ಲಾಸ್ಟ್ 5 ವರ್ಷ ನೋಡಿದ್ರೆ ಅದು 40% ಇಳಿದಿದೆ ರಷ್ಯಾದಿಂದ. ಬಟ್ ರಷ್ಯಾ ಇಸ್ ದ ಬಿಗ್ಗೆಸ್ಟ್ ಸಪ್ಲೈಯರ್ ನಮಗೆ. ಏನೋ ಆರ್ಮ್ಸ್ ಶಸ್ತ್ರಾಸ್ತ್ರಗಳನ್ನ ರಷ್ಯಾ ಬಿಗ್ಗೆಸ್ಟ್ ಸಪ್ಲೈಯರ್. ರಷ್ಯಾ ಬಿಟ್ರೆ ಸೆಕೆಂಡ್ ಬಂದು 29% ನಾವು ತಗೋತಾ ಇರೋದು ಫ್ರಾನ್ಸ್ ಇಂದ. ಸೆಕೆಂಡ್ ಪ್ಲೇಸ್ ಇಸ್ರೇಲ್, 3rd ಪ್ಲೇಸ್ ಅಲ್ಲಿ ಬರುತ್ತೆ. ಓಕೆ, ಇನ್ನು ಭಾರತ ಆಮದು ಮಾಡ್ಕೋತಾ ಇದೆಯಲ್ಲ, ಪ್ರಪಂಚದಕ್ಕೆ ಹೋಲಿಸ್ಕೊಂಡ್ರೆ 8.2% ನಾವು ಆಮದು ಮಾಡ್ಕೋತೀವಿ. ಬಟ್ ಕಮ್ಮಿ ಆಗಿದೆ ಅಂತ ಹೇಳಿದೆ ನಾನು ನಿಮ್ಗೆ ಆಲ್ರೆಡಿ. ಅದು 4ಕ್ಕೆ ಕಮ್ಮಿ ಮಾಡಿದೆ. ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಾವು ವಿದೇಶಿಗಳ ಒಂದು ಉಪಕರಣಗಳನ್ನ ನಾವು ಇಲ್ಲಿ ತಯಾರಿ ಮಾಡ್ತಾ ಇದೀವಿ. ಓಕೆ, ಜಾಯಿಂಟ್ ವೆಂಚರ್ಗಳಲ್ಲಿ ಅಥವಾ ಟೆಕ್ನಾಲಜಿ ಟ್ರಾನ್ಸ್ಫರ್ಗಳಲ್ಲಿ ಮಾಡ್ತಾ ಇದೀವಿ. ಹಾಗಾಗಿ ಕಮ್ಮಿ ಆಗಿದೆ. ಬಟ್ ಸ್ಟಿಲ್ ಅಷ್ಟು ಕಮ್ಮಿ ಆಗಿದ್ರು, ನಾವು ಇಂಡಿಯಾದಲ್ಲಿ ಮಾಡೋದು ಕಮ್ಮಿ ಆಗಿದ್ರು, ವಿ ಆರ್ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್. ಓಕೆ, ಇನ್ನು ಇಂಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಇವಾಗ. ಓಕೆ,
ಇನ್ನು ಅದು ಬಿಟ್ಟರೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಯಾವ್ದು ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ? ರಷ್ಯಾ ಮಾಡುತ್ತಾ? ಇಲ್ಲ, ಟಾಪ್ ಎಕ್ಸ್ಪೋರ್ಟ್ ಫಸ್ಟ್ ಬರೋದು US ಎಕ್ಸ್ಪೋರ್ಟ್ ಭಾರತಕ್ಕಲ್ಲ, ಓವರ್ ವರ್ಲ್ಡ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋದು ಭಾರತಕ್ಕೆ ಮಾಡೋದು ರಷ್ಯಾ. ವರ್ಲ್ಡ್ ಅಲ್ಲಿ ಯಾವ ಕಂಟ್ರಿ ಜಾಸ್ತಿ ತನ್ನ ಒಂದು ಶಸ್ತ್ರಾಸ್ತ್ರಗಳ ತಯಾರಿಗಳನ್ನು ಬೇರೆ ಬೇರೆ ದೇಶಕ್ಕೆ ಕಳಿಸುತ್ತಲ್ಲ? ನಂಬರ್ 1 USA, ಸೆಕೆಂಡು ಫ್ರಾನ್ಸ್ ಬರುತ್ತೆ, ರಷ್ಯಾ 3ನೇದು ಬರುತ್ತೆ, ಜರ್ಮನಿ 4 ಅಂಡ್ ಚೈನಾ 5. ಓಕೆ, ಇಲ್ಲಿ ಈ 5 ರಾಷ್ಟ್ರಗಳು ಪ್ರಪಂಚದಾದ್ಯಂತ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ 70% ಆಫ್ ಗ್ಲೋಬಲ್ ಎಕ್ಸ್ಪೋರ್ಟ್ ಈ 5 ರಾಷ್ಟ್ರಗಳೇ ಮಾಡ್ತಾರೆ. ಅದರಲ್ಲಿ USA 27% ಆಲ್ಮೋಸ್ಟ್ USA ಒಂದರಲ್ಲೇ ಇದೆ. USA ತುಂಬಾ ಕಂಟ್ರಿಗೆ ಮಾಡುತ್ತೆ, ಯು ರಿಲೇಟೆಡ್ ಕಂಪನಿಗಳಿಗೆ, ಅಂದ್ರೆ ರಷ್ಯಾ ಇದು ಏನೋ ಫ್ರಾನ್ಸ್, ಜರ್ಮನಿ, UK ಈ ತರದ್ ಬಿಟ್ಟು ಇದು ಬಿಟ್ಟು ಬೇರೆ ಕಂಟ್ರಿಗಳೇನಿದೆ ಅಲ್ಲಿಗೆ ಸೌತ್ ಅಮೆರಿಕಾದಲ್ಲಾಗಿರ್ಬೋದು, ಹಾಗೆ ನಿಮ್ಗೆ ಬೇರೆ ಬೇರೆ ಏಷ್ಯಾದಲ್ಲಿ ನಮ್ಗೆ ಪಾಕಿಸ್ತಾನ ಪಕ್ಕದಲ್ಲಿ ಇಸ್ರೇಲ್ ಇದೆ, ಇಸ್ರೇಲ್ಗೂ ಮಾಡುತ್ತೆ. ಇಸ್ರೇಲ್ ನಾವು ಮಾಡ್ಕೋತೀವಿ, ಇಸ್ರೇಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಆ ತರ ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾಡುತ್ತೆ, ಚೈನಾ ಅಕ್ಕಪಕ್ಕ ರಾಷ್ಟ್ರಗಳಿಗೂ ಮಾಡುತ್ತೆ. ಫೈನ್ ಸರ್. ಇನ್ನು ಗ್ಲೋಬಲ್ ಟ್ರೆಂಡ್ ಇಂಪಾರ್ಟೆಂಟ್ ಮೇಜರ್ ನೋಡೋದಾದ್ರೆ ಫಸ್ಟ್ ನಾನು ಯುಕ್ರೇನ್ ಅಂತ ಹೇಳಿದೆ, ಸೆಕೆಂಡ್ ಇಂಡಿಯಾ 8.2%, ಸೌದಿ 3 ಬರುತ್ತೆ, 3ನೇ ಸ್ಥಾನದಲ್ಲಿ ಸೌದಿ ಇಂಪೋರ್ಟ್ ಆಮದು ಮಾಡ್ಕೊಳ್ಳೋದಲ್ಲಿ ಯಾವುದು ಸರ್? ಆಮದು. 4ನೇದು ಕತರ್ ಬರುತ್ತೆ, 5ನೇದು ಪಾಕಿಸ್ತಾನ ಇದೆ 4.2%, ನಮ್ಗಿಂತ ಅರ್ಧ ಅವ್ರು ಇಂಪೋರ್ಟ್ ಮಾಡ್ಕೊಳ್ಳೋದು. ಜಪಾನ್ ನೋಡಿ 6ನೇದು, ಪೋಲ್ಯಾಂಡ್ 7, ಯುನೈಟೆಡ್ ಸ್ಟೇಟ್ಸ್ ಅವರು ಇಂಪೋರ್ಟ್ ಮಾಡ್ಕೋತಾರೆ ಬೇರೆ ಬೇರೆ ಇದರಿಂದ ಒಂದಷ್ಟು 2.9%, ಕುವೈತ್ ಇದೆ, ಆಸ್ಟ್ರೇಲಿಯಾ 2.8, ಅದರ್ಸ್ 49%. ಇನ್ನು ಇದು ಬಿಟ್ರೆ ಟ್ರೆಂಡ್ ನೋಡಿ, ಟ್ರೆಂಡ್ ಚೆನ್ನಾಗಿದೆ. ವಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ ಏನಿದೆ ಕುಸಿತಾ ಇದೆ ರಷ್ಯಾದು. ವಾಲ್ಯೂಮ್ ಆಫ್ ಎಕ್ಸ್ಪೋರ್ಟ್ ಅವ್ರದ್ದು ರಷ್ಯಾದು ಯುನೈಟೆಡ್ ರಷ್ಯಾ ಏನಿತ್ತು USSR, ಅವಾಗ ಅದು ಡಿವೈಡ್ ಆದ್ಮೇಲೆ 1991 ನಂತರ ಕುಸಿತಾ ಬರ್ತಾ ಇದೆ ನೋಡಿ. ಈಗ ಲಾಸ್ಟ್ 5 ವರ್ಷ ತಗೋಣ, 16-20ರಿಂದ ಕಂಪೇರ್ ಮಾಡಿದ್ರೆ 21-25 ಕಂಪೇರ್ ಮಾಡಿದ್ರೆ USA ಜಾಸ್ತಿ ಆಗಿದೆ, ಫ್ರಾನ್ಸ್ ಜಾಸ್ತಿ ಆಗಿದೆ, ರಷ್ಯಾದು ಮೈನಸ್ ಆಗಿಬಿಟ್ಟಿದೆ. ಜರ್ಮನಿ ಜಾಸ್ತಿ ಆಗಿದೆ 11%, ಚೈನಾದು 11% ಜಾಸ್ತಿ ಆಗಿದೆ, 15% ಜಾಸ್ತಿ ಆಗಿದೆ. ಇಟಲಿ 157%. ಅಂದ್ರೆ ಕಂಪೇರಿಟಿವ್ಲಿ ಅವ್ರು ಅಷ್ಟಿರೋದು. ಇಟಲಿ ಯಾರು ಕೊಡ್ತಾರೆ? ಇಟಲಿ ಕೂಡ ಮುಸ್ಲಿಂ ರಾಷ್ಟ್ರಗಳಿಗೆ. ಇಸ್ರೇಲ್ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಸೌತ್ ಕೊರಿಯಾ, ಸ್ಪೈನ್ ಆಗಿರ್ಬೋದು, ನೋಡಿ ಎಷ್ಟು ವಾಲ್ಯೂಮ್ ಚೇಂಜ್ ಆಗಿದೆ ಅಂತ. ಓಕೆ, ಇದೊಂದು ಟ್ರೆಂಡ್ ನೋಡ್ಕೊಳ್ಳಿ. ನೆಕ್ಸ್ಟ್ ನಿರ್ಭಯ ನಿಶಾ ಅಂತ ಒಂದು ಇನಿಷಿಯೇಟಿವ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ನಿರ್ಭಯ ಅಂತ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಅಂತ. ಇಲ್ಲಿ ಹೆಣ್ಣು ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಹಾಕಿದ್ರೆ ರಾಂಗು. ಇಟ್ ಈಸ್ ಕೇರಳ ಪೊಲೀಸ್ನ ಅಡಿಯಲ್ಲಿ ಮಾಡಿರತಕ್ಕಂಥ ಒಂದು ಇದು. ಏನಪ್ಪಾ ಅಂದ್ರೆ ನೈಟ್ ಅಲ್ಲಿ ಅವರು ಏನೋ ವರ್ಕ್ ಮಾಡ್ತಾರೆ, ವುಮೆನ್ಸ್ ಟ್ರಾವೆಲ್ ಮಾಡ್ತಾರೆ, ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು ನೈಟ್ ಅವರ್ಸ್ ಅಲ್ಲಿ ಅಂತ. ಹಾಗಾಗಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಆಗಿರ್ಬೋದು, SOS ಫೀಚರ್ಸ್, ಓಕೆ, SOS ಫೀಚರ್ಸ್ ಆಗಿರ್ಬೋದು, ಪ್ಯಾಟ್ರೋಲಿಂಗ್ ಇನ್ಕ್ರೀಸ್ ಮಾಡಿರೋದಾಗಿರ್ಬೋದು. ಓಕೆ, ಅಂದ್ರೆ ಎಮರ್ಜೆನ್ಸಿ ಕಾಲು ಅದಕ್ಕೆ ಏನ್ ಬೇಕು ಆ ತರ ಒಂದು ಬೇರೆ ಬೇರೆ ರೀತಿಯಾದ ಒಂದು ನಂಬರ್ಸ್ ಗಳನ್ನ ಆಕ್ಟಿವ್ ಮಾಡ್ಕೊಡೋದಾಗಿರ್ಬೋದು, ಇವೆಲ್ಲ ಕೂಡ ಮಾಡಿರ್ತಕ್ಕಂಥದ್ದು ನಿರ್ಭಯ ನಿಶಾ ಇನಿಷಿಯೇಟಿವ್ ಕೇರಳ ಅದು. ಓಕೆ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಟೆಹರಾನ್ ಅಲ್ಲಿ ಇತ್ತೀಚೆಗೆ ವರದಿಯಾದ ಕಪ್ಪು ಮಳೆ. ನೋಡಿ, ತೆಹರಾನ್ ಇರಾನ್ ಇಲ್ಲಿ ನಿಮಗೆ ಕಪ್ಪು ಮಳೆ ಬೀಳ್ತಾ ಇದೆ, ಕಪ್ಪು ಮಳೆ. ಇವೆಲ್ಲ ನಾನು ಏನ್ ಕೇಳ್ತೀನಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಬ್ಲ್ಯಾಕ್ ರೈನ್ ಅಂತಕ್ಕಂಥದ್ದು ಏನಿದೆ, ಇದು ಬಿಕಾಸ್ ಆಫ್ ಯುದ್ಧದ ಎಫೆಕ್ಟ್, ಎಸ್ಪೆಷಲಿ ಆಯಿಲ್ ವೆಲ್ ಅಥವಾ ಆಯಿಲ್ ಒಂದು ಇದ್ರ ಮೇಲೆ ಏನು ಬಾಂಬ್ಗಳು ಆಗ್ತಾ ಇದೆ. ಓಕೆ, ಏನೇ ಕ್ವಶನ್ ನೋಡೋಣ ಬನ್ನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾ, ಟಾರ್ಗೆಟೆಡ್ ಅಗದೇಶಿ ಆಯಿಲ್ ವೇರ್ ಹೌಸ್ಗೆ ತೆಹರಾನ್ ಮೇಲೆ ಅಟ್ಯಾಕ್ ಆಗಿತ್ತು, ಸಹರಾ ಆಯಿಲ್ ಡಿಪೋರ್ಟ್ ಮೇಲೆ ಅಟ್ಯಾಕ್ ಆಗಿತ್ತು, ತೆಹರಾನ್ ರಿಫೈನರೀಸ್ ಮೇಲೆ ಅಟ್ಯಾಕ್ ಆಗಿತ್ತು, ಆಯಿಲ್ ಪ್ರೊಡಕ್ಷನ್ ಸೆಂಟರ್ ಅಲ್ಬ್ರೋಸ್ ಪ್ರಾವಿನ್ಸ್ ಮೇಲೆ ಅಟ್ಯಾಕ್ ಆಗಿತ್ತು. ಇದರಿಂದ ತುಂಬಾ ಎಫೆಕ್ಟ್ ಆಯಿತು. ಸೊ ಇಲ್ಲಿ ಮಳೆಯು ವಾತಾವರಣದಲ್ಲಿರುವ ಹೈಡ್ರೋಕಾರ್ಬನ್ಸ್ಗಳು, ಸಲ್ಫರ್ ಆಕ್ಸೈಡ್ಗಳು ಮತ್ತು ಸಾರ್ವಜನಿಕ ಸಂಯುಕ್ತಗಳಂತ ದೊಡ್ಡ ಪ್ರಮಾಣ ಮಾಲಿನ್ಯಕಾರಕನ ಹೀರಿಕೊಳ್ಳುವಾಗ ಇದು ಸಂಭವಿಸತಕ್ಕಂಥದ್ದು ಬ್ಲ್ಯಾಕ್ ರೈನ್. ಹೌದು, ದಿಸ್ ಇಸ್ ಕರೆಕ್ಟ್. ಇದು ಪ್ರಾಥಮಿಕವಾಗಿ ಜ್ವಾಲಾಮುಖಿ ಸ್ಫೋಟದಿಂದ ಅಲ್ಲ ಅಲ್ಲ ಅಲ್ಲ. ಆಪ್ಷನ್ 2 ಇಸ್ ರಾಂಗ್, ಆಪ್ಷನ್ 1 ಮಾತ್ರ ಕರೆಕ್ಟ್ ಸ್ನೇಹಿತರೆ. ಬ್ಲ್ಯಾಕ್ ರೈನ್ ಬಗ್ಗೆ ಮಾತಾಡೋದಾದ್ರೆ ಏನದು, ಮಾರ್ಚ್ 7-8ರಲ್ಲಿ ಸ್ನೇಹಿತರೆ ಟೆಹರಾನ್ ನಲ್ಲಿ ಅಲ್ಬ್ರೋಸ್ ಪ್ರಾಂತದಲ್ಲಿ 4 ತೈಲ ಸಂಗ್ರಹಣ ಮತ್ತು ತೈಲ ಉತ್ಪನ್ನ ಮೇಲೆ ದಾಳಿ ಆಯಿತು. ಸೊ ಅದ್ರ ನಂತರ ಏನಾಗುತ್ತೆ ಅಂದ್ರೆ ಅಲ್ಲಿ ನೆಕ್ಸ್ಟ್ ಕಮಿಂಗ್ ಸಂಡೇಲಿ, ಲಾಸ್ಟ್ ಸಂಡೇಲಿ ಏನಾಯ್ತು ಅಂತಂದ್ರೆ ಹೊರಗಡೆ ಬರೆದಾಗ ಮಳೆ ಬರುತ್ತೆ, ಕಪ್ಪು ಒಂದು ರೀತಿಯ ಹನಿಗಳು ಬೀಳ್ತಾ ಹೋಗ್ತವೆ. ಹೈಡ್ರೋಕಾರ್ಬನ್ಸ್ ಅದನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ಹೈಡ್ರೋಕಾರ್ಬನ್ ಸಂಯುಕ್ತಗಳು, ಗಂಧಕ, ಸಾರ್ವಜನಿಕ ಆಕ್ಸೈಡ್ಗಳು ಇರುತ್ತೆ. ಹೆಂಗಾಗುತ್ತೆ ಇದು ಏನೋ ಗಾಳಿ ಒಂದು ದೊಡ್ಡ ದೊಡ್ಡ ಕಪ್ಪು ಹೊಗೆಗಳು ಬರುತ್ತೆ, ಅದರಿಂದ ಅದು ಸ್ಯಾಚುರೇಟೆಡ್ ಆಗಿ ಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ಘನೀಭವಿಸುತ್ತೆ. ನಾವೇನೋ ಏರೋಸಾಲ್ ಅಂತ ಕರಿತೀವಿ, ಏರೋಸಾಲ್. ಓಕೆ, ಮಳೆ ಬೇಕು ಅಂದ್ರೆ ಅದಿರಲೇಬೇಕು ಮೋಡಗಳಲ್ಲಿ ಕೂತ್ಕೊಳ್ಳೋಕೆ. ಅದು ಆ ರಾಸಾಯನಿಕಗಳು ಸ್ಯಾಚುರೇಟ್ ಆಗಿ ಆಕಾಶದ ಮೂಲಕ ಮಳೆ ಚಲಿಸುವಾಗ ಅದ್ರಲ್ಲಿ ಸ್ಯಾಚುರೇಟ್ ಕೂತ್ಕೊಂಡು ಮಳೆ ಅದು ಮೋಡ ಇಂದ ಮಳೆ ಬರ್ಬೇಕಾದ್ರೆ ಅದು ಕಪ್ಪು ಎಣ್ಣೆಯುಕ್ತ ಮಳೆಯಾಗಿ ಬೀಳ್ತಾ ಇದೆ ಅಂತ.
ಇದರಿಂದ ಚರ್ಮದ ಮೇಲೆ ಅವ್ರಿಗೆಲ್ಲ ತುಂಬಾ ಎಫೆಕ್ಟ್ ಆಗಿದೆ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದು ಏನಪ್ಪಾ ಅಂದ್ರೆ ದ ವಾರ್ಸ್ ಮೋಸ್ಟ್ ಅಲಾರಮಿಂಗ್ ಸಿಂಗ್, ವಾರ್ ಆದಾಗ, ಯುದ್ಧ ಆದಾಗ ಏನೇನಾಗುತ್ತೆ ಅಂತ ಅರ್ಥ ಆಗ್ತಿದೆಯಲ್ಲ, ಏನೇನು ಎಫೆಕ್ಟ್ಸ್ ಆಗ್ತದೆ, ಭೂಮಿಗೆ ಎನ್ವೈರನ್ಮೆಂಟಲ್ ಏನ್ ಎಫೆಕ್ಟ್ ಆಗುತ್ತೆ. ಎನ್ವೈರನ್ಮೆಂಟ್ ಬಗ್ಗೆ ತುಂಬಾ ಮಾತಾಡ್ತೀವಿ, ಬಟ್ ಮೊದಲು ಎನ್ವೈರನ್ಮೆಂಟಲ್ ಏನ್ ಮಾಡ್ಬೇಕು ಅಂದ್ರೆ ಅವರು ಎಮಿಷನ್ ನ ಕಮ್ಮಿ ಮಾಡಿ ಅನ್ನೋಕ್ಕಿಂತ ಫಸ್ಟ್ ಯುದ್ಧನ, ವಾರ್ನ ಕಮ್ಮಿ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕಾಗಿ ಕಾನ್ಫರೆನ್ಸ್ ಮಾಡ್ಬೇಕಾಗತ್ತೆ. ಓಕೆ, ಯುದ್ಧಗಳು ಕಮ್ಮಿ, ಯುದ್ಧ ಮಾಡ್ಕೋಬೇಕಾ, ಬೇರೆ ರೀತಿ ಯುದ್ಧ ಮಾಡಿ ಅಂತ. ಈ ತರ ಎನ್ವೈರನ್ಮೆಂಟ್ ಹಾಳು ಮಾಡತಕ್ಕಂಥ ಯುದ್ಧ ಮಾಡಬೇಡಿ. ಈ ತರ ನೋಡೋದಾದ್ರೆ ನಮ್ಮ 1980s 1990ದಲ್ಲಿ 90s ಅರ್ಲಿಯಲ್ಲಿ ನಾವು ನೋಡಬಹುದು. ಅವಾಗೆಲ್ಲ ಏನಾಗ್ತಿತ್ತು, ಕಾಲ್ಗಾಳುಗಳು, ಕುದುರೆ ಈ ತರದೆಲ್ಲ ಬಳಸ್ತಾ ಇದ್ರು. ಅದೇ ಎಷ್ಟೋ ಬೆಸ್ಟ್ ಅನ್ಸುತ್ತೆ. ಇಲ್ಲೂ ಜನ ಸಾಯ್ತಾರೆ, ಅಲ್ಲೂ ಸಾಯ್ತಾ ಇದ್ರು, ಬಟ್ ಅಲ್ಲಿ ಏನಾಗ್ತಾರೆ ಎನ್ವೈರನ್ಮೆಂಟ್ಗೆ ಅಷ್ಟು ಎಫೆಕ್ಟ್ ಆಗ್ತಿರ್ಲಿಲ್ಲ. ಓಕೆ, ಇದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿದ್ರೆ ನಾನು ನಿಮ್ಗೆ ಹೇಳಿದೆ, ಇದರಿಂದ ಬ್ಲ್ಯಾಕ್ ಅಂದ್ರೆ ಈ ವಾರ್ಸ್ ಗಳನ್ನ ಕಮ್ಮಿ ಮಾಡಬೇಕು ಅಂತ. ಸರ್ ಬ್ಲ್ಯಾಕ್ ರೈನ್ ಬಗ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ವಾಟ್ ಇಸ್ ಬ್ಲ್ಯಾಕ್ ರೈನ್ ಅಂತ. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಔಷಧಿ, ಜೈವಿಕ ಔಷಧಿ ಶಕ್ತಿ, ಬಯೋಫಾರ್ಮಾ ಶಕ್ತಿ ನಿಮ್ಗೆ ಬಜೆಟ್ ಅಲ್ಲಿ ಹೇಳಿದ್ದ, ಅದ್ರ ಬಗ್ಗೆ ಕೇಳಬಹುದು ಎಕ್ಸಾಮ್ ಗಳಲ್ಲಿ ಸ್ನೇಹಿತರೆ. ಏನಿದು, ವಾಟ್ ಇಸ್ ದ ಪರ್ಪಸ್ ಏನು ಅಂತ ನೋಡಿ. ಬಯೋ ಅಂತಂದ್ರೆ ಏನು, ಜೀವಗಳನ್ನ ಯೂಸ್ ಮಾಡಿ, ಜೀವಗಳು ಅಂದ್ರೆ ಆಲ್ಗೆ, ಬ್ಯಾಕ್ಟೀರಿಯಾ, ಫಂಗಸ್ ಈ ತರದೆಲ್ಲ ಯೂಸ್ ಮಾಡಿ. ಓಕೆ, ಇದರಿಂದ ನಾವು ಔಷಧಿಗಳನ್ನ ಮಾಡೋದು, ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್. ಬಯೋಫಾರ್ಮಾ ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ಸ್, ಏನಾರಾಗಿರೋ DNA ಮಾಡಿಫಿಕೇಶನ್ ಏನಾರಾಗಿರ್ಬೋದು, ಅದನ್ನ ತಗೊಂಡು ಮಾಡ್ತಕ್ಕಂಥದ್ದು. ಇದೊಂದು ಜೈವಿಕ ತಂತ್ರಜ್ಞಾನ ಇಲಾಖೆ ಒಂದು ಉಪಕ್ರಮ. ಓಕೆ, ಇದನ್ನ ತಗೊಂಡು ಬಯೋಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ಫೈನ್. ಲಸಿಕೆಗಳು, ಬಯೋಸಿಮಿಲರ್ಗಳು ಅಂದ್ರೆ ಬಯೋಫಾರ್ಮಾದಲ್ಲಿ ಲಿವಿಂಗ್ ಆರ್ಗಾನಿಸಮ್ಸ್ ಏನ್ ಹೇಳಿದೆ ಅದೇ ರೀತಿ ಲಿವಿಂಗ್ ಇಂದ ತಯಾರಿ ಮಾಡ್ತಕ್ಕಂಥ, ಜೆನೆಟಿಕಲಿ ಮಾಡಿಫೈಡ್ ಇಂದ ತಯಾರು ಮಾಡ್ತಕ್ಕಂಥ ಬಯೋಸಿಮಿಲರ್ಗಳು ಅಂತ ಕರಿತೀವಿ. ಮತ್ತು ಇತರ ಜೈವಿಕ ಔಷಧಿಗಳ ಉತ್ಪನ್ನಗಳ ಸಂಶೋಧನೆ, ನಾವೀನ್ಯತೆ, ಸ್ಥಳೀಯ ಉತ್ಪಾದನೆ ಬೆಂಬಲಿಸುವುದು ಈ ತರ ಪ್ರಮುಖ ಯೋಜನೆಯ ಕೇಂದ್ರೀಕೃತವಾಗಿದೆ. ಹೌದು, ಇದು ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗಿದೆ. ದಿಸ್ ಇಸ್ ರಾಂಗ್ ಆನ್ಸರ್. ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ ಬರಲ್ಲ ಇದು. ಸೊ ಹಾಗಾಗಿ 1 and 2 ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಹಾಗಾದ್ರೆ ಇದು ಯಾವ್ದ್ರ ಅಡಿಯಲ್ಲಿ ಬರುತ್ತೆ? ಇಟ್ ಇಸ್ ಕಮಿಂಗ್ ಅಂಡರ್ ಜೈವಿಕ ತಂತ್ರಜ್ಞಾನ, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ವಾಟ್ ಇಸ್ ದಿಸ್? ಇಟ್ ಇಸ್ ಜೈವಿಕ ಔಷಧ ವಲಯದಲ್ಲಿ ನಾವೀನ್ಯತೆ, ಸಂಶೋಧನೆ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಅಂದ್ರೆ ಈ ಬಯೋ ರಿಲೇಟೆಡ್ ನಾವು ಆಮದು ಮಾಡ್ಕೊಳ್ಳೋದು ಬಿಟ್ಟು, ಅಥವಾ ಬೇರೆ ರಾಷ್ಟ್ರಗಳ ಡಿಪೆಂಡೆನ್ಸಿ ಆಗೋದ್ ಬಿಟ್ಟು, ಇಲ್ಲೇ ನಾವು ಅದನ್ನು ಸಂಶೋಧನೆ ಮಾಡಿ, ರಿಸರ್ಚ್ ಮಾಡಿ, ನಾವೀನ್ಯತೆಗಳನ್ನು ತಗೊಂಡು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಸರ್ಕಾರ ಮುಂದಿನ 5 ವರ್ಷಗಳ 10,000 ಕೋಟಿ ನಿಮ್ಮ ಬಜೆಟ್ ಅಲ್ಲೂ ಕೂಡ ಹೇಳಿದೆ, ಬಯೋಫಾರ್ಮಾ ಶಕ್ತಿ ಯೋಜನೆಯಿಂದ ಘೋಷಣೆ ಮಾಡಿರ್ತಕ್ಕಂಥದ್ದು. ಓಕೆ, ಇದರಿಂದ ಎಂತೆಂಥದ್ದು, ಈಗ ನಮ್ಗೆ ಆಟೋ ಇಮ್ಯುನಿಟಿ ಡಿಸೀಸಸ್ ಬರುತ್ತೆ, ಸ್ವಯಂ ನಿರೋಧಕ ಅಸ್ವಸ್ಥತೆಗಳು. ಅದರಲ್ಲಿ ಯಾವ್ದಾಗಿರ್ಬೋದು, ಇದು ಏನ್ ಹೇಳ್ತೀವಿ ನಾವು, OBS ಅಂತೀವಿ, ಕ್ಯಾನ್ಸರ್ ಅಂತೀವಿ, ಇವೆಲ್ಲ ಏನು ಮಧುಮೇಹ, ಇವೆಲ್ಲ ಸೆಲ್ಫ್ ಆಟೋ ಇಮ್ಯುನೋ ಡಿಸೀಸಸ್ಗಳು. ಸೊ ಹಂಗಾಗಿ ಇಂಥವುಗಳನ್ನ ತೆಗೆದು ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಕರಿತೀವಿ, ಸಂವಹನೇತರ ಕಾಯಿಲೆಗಳು ಅಂತ ಏನ್ ಕರಿತೀವಿ. ಇಂಥದ್ದುಗಳನ್ನ ತಡೆಗಟ್ಟಬಹುದು ಇದನ್ನ ಯೂಸ್ ಮಾಡ್ಕೊಂಡು. ಓಕೆ, ಲಿವಿಂಗ್ ಆರ್ಗನ್ಸ್ ಮಾಡಿಫೈ ಮಾಡ್ಕೊಂಡು. ಸೊ ಇದನ್ನ ಪರ್ಪಸ್ ಏನು? ಪರ್ಪಸ್ ನಮ್ ಇಲ್ಲೇ ರಿಸರ್ಚ್ ಮಾಡಬೇಕು. ಅದಕ್ಕಾಗಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗಳನ್ನ ತೆಗಿತಕ್ಕಂಥದ್ದಾಗಿರ್ಬೋದು. ಹೊಸದಾಗಿ ಈ ತರದ 3 ತೆಗಿಬೇಕು ಅಂತ ಹೇಳಿ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ಸ್ ಯೂಸ್ ಮಾಡ್ಕೊಂಡು, ಫ್ರೇಮ್ ವರ್ಕ್ ಗಳನ್ನ ಮಾಡ್ಕೊಂಡು, ಅಂದ್ರೆ ಸುಮ್ಮನೆ ಹೆಂಗೋ ಬೇಗ ಬಿಟ್ಟಿ ಮಾಡ್ಬೋದಲ್ಲ, ಒಂದು ಫ್ರೇಮ್ ವರ್ಕ್ ಹಿಂಗೆ ಇರಬೇಕು, ಹಿಂಗೆ ಟ್ರಯಲ್ ಆಗಬೇಕು, ಹಿಂಗೆಲ್ಲ ಮಾಡಿ. ಸೊ ಇದನ್ನ ಒಟ್ಟಲ್ಲಿ ನಾವು ಇದನ್ನ ಸೆಲ್ಫ್ ರಿಲಿಯಂಟ್ ಆಗ್ಬೇಕು. ಇದರಲ್ಲಿ ಅಡಿಯಲ್ಲಿ ಭಾರತ ಇಂಡಸ್ಟ್ರಿ ಫಾರ್ಮಾ, ಎನಿವೇಸ್ ಫಾರ್ಮಾ ನಂಬರ್ 1 ಇದೆ, ಅದರಲ್ಲಿ ಬಯೋ ಇಂದ ನಾವು ಬಯೋ ಫಾರ್ಮಾದಲ್ಲೂ ಕೂಡ ನಂಬರ್ 1 ಆಗ್ಬೇಕು ಅಂತಕ್ಕಂಥದ್ದು. ಬಿಕಾಸ್ ಇವಾಗ ಕೋವಿಡ್ ಆಯ್ತು, ಇವೆಲ್ಲ ಏನು ಸರ್, ಕೋವಿಡ್ ನಾವು ವ್ಯಾಕ್ಸಿನ್ ಹೆಂಗ್ ಮಾಡೋದು, ಇದೇ ಲಿವಿಂಗ್ ಆರ್ಗನ್ ಅದರದ್ದೇ ಯೂಸ್ ಮಾಡ್ಕೊಂಡಲ್ವಾ ಮಾಡಿದ್ದು. ಹಂಗೆ DNA ಗಳನ್ನ ಮಾಡಿಫೈ ಮಾಡೋದು, RNA ಗಳನ್ನ ಮಾಡಿಫೈ ಮಾಡಿ ಅಲ್ವಾ ಮಾಡೋದು. ಸೊ ಹಂಗಾಗಿ ಆತರ ವ್ಯಾಕ್ಸಿನ್ಸ್ಗಳು ಇವೆಲ್ಲ ನಾವು ನಮ್ಮಲ್ಲೇ ಜಾಸ್ತಿ ಮಾಡಬೇಕು, ಬಯೋಫಾರ್ಮನ ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಉದ್ದೇಶ. ಅರ್ಥ ಆಗ್ತಿದೆಯಲ್ಲ? ಈ ಕನ್ನಡ ಇಂಗ್ಲಿಷ್ ಎರಡಲ್ಲೂ ಇದೆ, ನೋಡ್ಕೊಳ್ಳಿ ಸ್ನೇಹಿತರೆ. 3ನೇ ತಪ್ಪು, ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಇನ್ನು ಆಟೋ ಇನ್ನೋವೇಷನ್ ಮಿಷನ್ ಅಲ್ಲಿ ಬರಲ್ಲ. ಓಕೆ, ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 99.9% ಬರ್ತಕ್ಕಂಥದ್ದೇ ನಾವು ಡಿಸ್ಕಸ್ ಮಾಡೋದು ಸ್ನೇಹಿತರೆ. ವೀಕ್ಲಿಗೆ ಈ ಇಯರ್ದು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ರೆ, ಪ್ರೀವಿಯಸ್ ಇಯರ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಮಂತ್ಲಿ ಕರೆಂಟ್ ಅಫೇರ್ ಸಪರೇಟ್ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡ್ಕೋಬಹುದು ಸ್ನೇಹಿತರೆ. ಅಲ್ಲ, ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ಪುನೀತ್ ಫೋರಮ್ ಅನ್ನು ಸರ್ಚ್ ಮಾಡಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಎನಿವೇಸ್ PDF ನಮ್ಮ ಟೆಲಿಗ್ರಾಮ್ ಸಿಗುತ್ತೆ, ಎಲ್ಲ ಒಂದು ಕರೆಂಟ್ ಅಫೇರ್ಗಳು ಪ್ರೀವಿಯಸ್ ಎಲ್ಲ ಕೂಡ ತಾವು ಅಲ್ಲಿಂದ ಜಾಯ್ನ್ ಆಗಿ ತಗೋಬಹುದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.